ಎಲ್ರಿಗೂ ನಮಸ್ಕಾರ. ವಿಶ್ವಗ್ರಹದಿಂದ ಶಿವ ಮಾತಾಡ್ತೀನಿ. ಡಾಕ್ಟರ್ ಶಿವಕುಮಾರ್ ಅಂತಾರೆ, ಶಿವ ಅಂತಾರೆ, ನೀವೇನಾದ್ರೂ ಕರಿಬಹುದು. ಓಕೆ, ಎಷ್ಟು ಸತಿ ನನಗೆ ಕ್ಲಾರಿಟಿ ಕೊಟ್ಟರು ಕೂಡ ಇನ್ನು ಕನ್ಫ್ಯೂಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್ ಕಟ್ ಆಗಿ ಈ ವಿಡಿಯೋ 5 ನಿಮಿಷ ಆಗುತ್ತಾ, 10 ನಿಮಿಷ ಆಗುತ್ತಾ, 15 ನಿಮಿಷ ಆಗುತ್ತಾ, 1 ಅವರ್ ಆಗುತ್ತಾ, 2 ಅವರ್ ಆಗುತ್ತೋ ಗೊತ್ತಿಲ್ಲ. ವಿಶ್ವಗ್ರಹ ಎಜು ಸೊಲ್ಯೂಷನ್ಸ್ ಕಂಪ್ಲೀಟ್ ಪ್ಲಾನ್ ಏನು ಅಂತ ಅರ್ಥ ಮಾಡ್ಕೊಳೋದಕ್ಕೆ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನ ಇಂಗ್ಲಿಷಲ್ಲೇ ಮಾಡೋಣ ಅಂತ ಅನ್ಕೊಂತಾ ಇದ್ದೀನಿ. ಯಾಕಂದ್ರೆ ಕೆಲವರಿಗೆ ಕನ್ನಡನೂ ಸರಿಯಾಗಿ ಬರಲ್ಲ, ತೆಲುಗು ಸರಿಯಾಗಿ ಬರಲ್ಲ, ಇಂಗ್ಲಿಷ್. ಯಾಕಂದ್ರೆ ಇವತ್ತಿಗೆ ಬರೀ ಕರ್ನಾಟಕದಲ್ಲಿ ಅಲ್ದಿರಂಗೆ ಹೊರಗಡೆ ಎಲ್ಲ ಹೋಗುವಂತ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇದನ್ನ ಕಂಪ್ಲೀಟ್ ಆಗಿ ಇಂಗ್ಲಿಷಲ್ಲೇ ಮಾಡೋಣ ಅನ್ಕೊಂತಾ ಇದ್ದೀನಿ. ಬಟ್ ಆದ್ರೂ ಒಂದು ಚಿಕ್ಕ ಡೌಟ್ ಇದೆ, ಮತ್ತೆ ಇಂಗ್ಲಿಷಲ್ಲಿ ಮಾತಾಡಿದ್ರೆ ನಮ್ಗೆ ಅರ್ಥ ಆಗಲ್ಲ ಸರ್ ಅಂತ ಹೇಳ್ತಾರೆ. ಒಂದು ಲಾಸ್ಟ್ ಸತಿಗೆ ಕನ್ನಡದಲ್ಲಿ ಕಂಪ್ಲೀಟ್ ವಿಡಿಯೋ ಮಾಡಿರ್ತೀನಿ. ನೆಕ್ಸ್ಟ್ ಟೈಮ್ ಇಂದ ಇನ್ನೊಂದು 2-3 ಭಾಷೆಯಲ್ಲಿ ಮಾಡ್ತೀನಿ. ಇವತ್ತಿಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ವಿಡಿಯೋ ಅದು ನಿಮ್ಗೆ ಇಂಟ್ರೆಸ್ಟ್ ಇರುತ್ತೋ ಇಲ್ಲೋ ಓಪನ್ ಮಾಡಿ ನೋಡಿ. ಎಲ್ಲೋ ಒಂದು ಆಪರ್ಚುನಿಟಿ ನಿಮ್ಗೋಸ್ಕರ ಕಾಯ್ದಿರುತ್ತೆ. ಎಂತೆಂಥವ್ರಿಗೆ ಆಪರ್ಚುನಿಟಿ ಕಾಯ್ದಿರುತ್ತೆ? ಈ ಭೂಮಿ ಮೇಲೆ ಹತ್ತತ್ರ 800 ಕೋಟಿ ಜನ ಇದ್ದಾರೆ. ಹತ್ತತ್ರ ಓಕೆ, 7 ಖಂಡಗಳಲ್ಲಿ ಸ್ಪ್ರೆಡ್ ಆಗಿದ್ದಾರೆ, ಸಾವಿರಾರು ಭಾಷೆ ಮಾತಾಡ್ತಾರೆ. ಯಾರಿಗಾದ್ರೂ ಎಲ್ಲಾದ್ರೂ ಯಾವಾಗಾದ್ರೂ ಯೂಸ್ ಆಗುವಂತ ಒಂದು ಇನ್ಫಾರ್ಮೇಶನ್ ಡೆಫಿನೆಟ್ ಆಗಿ ಈ ವಿಡಿಯೋದಲ್ಲಿ ಇದೆ. ಪ್ರತಿಯೊಬ್ಬರಿಗೂ ಬೇಕಾಗಿರೋಂಥ ವಿಷಯ ಇದು. ಇವತ್ತು ಇಗ್ನೋರ್ ಮಾಡಿದವ್ರು ನಾಳೆ ನಮ್ಗೆ ಆಪರ್ಚುನಿಟಿ ಸಿಕ್ಕಿಲ್ವಲ್ಲ ಅನ್ಬೋದು. ಮತ್ತೆ ಎಷ್ಟೋ ಸತಿ ಬಿಸ್ನೆಸ್ ಪ್ಲಾನ್ಗಳನ್ನ ಕಂಪ್ಲೀಟ್ ಆಗಿ ಯಾರು ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕೆ ಎಕ್ಸ್ಪ್ಲೇನ್ ಮಾಡಲ್ಲ? ನಮ್ಮ ಬಿಸ್ನೆಸ್ ನ ಕದ್ದಿ ಬೇರೆಯವ್ರು ಮಾಡ್ತಾರೆ ಅಂತ. ಆ ಭಯ ಅಂತೂ ಶಿವಕುಮಾರ್ಗಿಲ್ಲ. ಯಾಕಂದ್ರೆ ಕ್ಲಿಯರ್ ಆಗಿ ಹೇಳ್ತೀನಿ, ಜೇನ ಸೃಷ್ಟಿ ಮಾಡುತ್ತೆ, ಜೇನ್ನ ಕದಿಬಹುದು ಹೊರತು ಆ ಜೇನ್ನ ಹೆಂಗ್ ತಯಾರು ಮಾಡುತ್ತೆ ಅನ್ನೋ ಐಡಿಯಾ ಮಾತ್ರ ಇದುವರೆಗೂ ಮನುಷ್ಯನೂ ಕದಿಯಕ್ಕಾಗಿಲ್ಲ. ಹಾಗೆ ನನ್ನ ಪ್ಲಾನ್ಸ್ನು ಕದ್ರು ಏನೂ ಆಗಲ್ಲ. ಎಲ್ಲರಿಗೂ 4 ಜನಕ್ಕೆ ಒಳ್ಳೇದಾದ್ರೆ ಇಟ್ಸ್ ವೆರಿ ಗುಡ್. ಸೊ ಕ್ಲಿಯರ್ ಕಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಈ 800 ಕೋಟಿ ಜನ ಏನು ಭೂಮಿ ಮೇಲೆ ಬದುಕಿದ್ದಾರೆ ಅವ್ರಿಗೆಲ್ಲರೂ ಯೂಸ್ ಆಗುವಂತ ಒಂದು ಕಂಪ್ಲೀಟ್ ವಿಡಿಯೋ ಇದು. ಅದರಲ್ಲಿ ಹೇಗಿರುತ್ತೆ ಏನು ಅಂತ ನೋಡೋಣ. 4 ಸೆಗ್ಮೆಂಟ್ ಅಲ್ಲಿ ಜನಗಳಿರ್ತವೆ. ನಾನು ಇವತ್ತು ಬರೀ ಆರ್ಥಿಕತೆ ಮಾತ್ರ ಮಾತಾಡ್ತಾ ಇದ್ದೀನಿ. ದುಡ್ಡು ಸಂಪಾದನೆ ಮಾಡೋದು ಹೇಗೆ. ಓಕೆ, ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಒಂದು 45,000 ವ್ಯೂಸ್ ಆಗಿದೆ. ಆ ವಿಡಿಯೋನ ಇನ್ನೊಂದ್ಸತಿ ನೋಡಿ. ಅದರಲ್ಲಿ ಇರೋದನ್ನ ಇನ್ನೂ ಚೆನ್ನಾಗಿ ಹೇಳ್ತೀನಿ, ಇನ್ನೂ ಕ್ಲಾರಿಟಿ ಕೊಡ್ತೀನಿ, ಇನ್ನೂ ಡೀಟೇಲ್ಡ್ ಆಗಿ ಕೊಡ್ತಾ ಇದ್ದೀನಿ. 4 ಕ್ಯಾಟಗರಿಲಿ ಬರ್ತಾರೆ ಜನ ದುಡ್ಡು ಸಂಪಾದನೆ ಮಾಡೋರು. ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನ ಬಿಟ್ಟು ಬೇರೆ ಯಾವುದೇ ಮಂತ್ರ ಇಲ್ಲ. ಕೆಲವರು ಎಂಪ್ಲಾಯೀಸ್ ಆಗಿರ್ತಾರೆ. ಏನಾಗಿರ್ತಾರೆ? ಎಂಪ್ಲಾಯೀಸ್ ಆಗಿರ್ತಾರೆ. ಕೆಲವರು ಸೆಲ್ಫ್ ಎಂಪ್ಲಾಯೀಸ್ ಆಗಿರ್ತಾರೆ. ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿರ್ತೀನಿ. ಕೆಲವರು ಬಿಸ್ನೆಸ್ ಮ್ಯಾನ್ ಗಳಾಗಿರ್ತಾರೆ, ಕೆಲವರು ಇನ್ವೆಸ್ಟರ್ ಗಳಾಗಿರ್ತಾರೆ. ಓಕೆ, ಈ 4 ಕ್ಯಾಟಗರಿ ಬಿಟ್ರೆ ಬೇರೆ ಯಾವ ಕ್ಯಾಟಗರಿನೂ ಇಲ್ಲ. ಎಲ್ಲೋ ಒಂದ್ ಕಡೆ ನೋಡಿದ್ರೆ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಾವು ಈ 4 ಕ್ಯಾಟಗರಿಲಿ ಇರ್ತೀವಿ. ಆದ್ರೂ ನಾವೇನ್ ಮಾಡ್ತೀವಿ, ಈ 4 ಕ್ಯಾಟಗರಿಲಿ ನೋಡಲ್ಲ. ಹೆಂಗೆ ಅಂತ ಒಂದು ಎಕ್ಸಾಂಪಲ್ ತಗೊಳೋಣ. ನಾನೊಂದು ಎಂಪ್ಲಾಯ್ ಆಗಿರ್ತೀನಿ ಅಂತ ಇಟ್ಕೊಳ್ಳಿ. ಒಂದು 8 ಅವರ್ ಕೆಲಸ ಮಾಡ್ತೀನಿ, 10,000 ರೂಪಾಯಿ ಸಂಬಳ ಅಂತ ಇಟ್ಕೊಳ್ಳೋಣ. ಅದು ಈ ಕ್ಯಾಟಗರಿಲಿ ಬರ್ತೀವಿ. ಎಲ್ಲೋ ಒಂದ್ ಕಡೆ ನೋಡಿದಾಗ ಕೆಲವೊಂದ್ ಸತಿ ಸೆಲ್ಫ್ ಎಂಪ್ಲಾಯ್ ಆಗಿರ್ತೀವಿ. ಸೆಲ್ಫ್ ಎಂಪ್ಲಾಯ್ ಅಂದ್ರೆ ಹೇಗೆ? ಮನೇಲಿ ಏನಾದ್ರು ಕೆಲಸ ಮಾಡ್ತೀವಿ. ಎಕ್ಸ್ಟ್ರಾ ಕೆಲಸ ಮಾಡಿದಾಗ ನಮ್ಮ ಅಪ್ಪ ಅಮ್ಮನೋ ಯಾರೋ ಒಂದು ಗಿಫ್ಟ್ ಕೊಡ್ತಾರೆ, ಏನೋ ಒಂದು ಕೊಡ್ತಾರೆ, ರಿವಾರ್ಡ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಹೆಂಡತಿನೇ ಆಗ್ಲಿ, ಗಂಡನ್ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಆಯ್ತು, ಹಬ್ಬಕ್ಕೆ ಒಂದು ಒಳ್ಳೆ ಸೀರೆ ಕೊಡಿಸ್ತಾರೆ. ಅದೇನಾಗುತ್ತೆ, ನಾವು ಯಾವ ತರ ಪರ್ಫಾರ್ಮ್ ಮಾಡ್ತೀವೋ ಆ ರೀತಿ ಸೆಲ್ಫ್ ಎಂಪ್ಲಾಯ್ ಲೆಕ್ಕದಲ್ಲಿ ಬರುತ್ತೆ. ಅದು ಕಮರ್ಷಿಯಲ್ ಆಗಿ ನೋಡಿದ್ರೆ, ಯಾಕಂದ್ರೆ ಎಲ್ಲ ಕಮರ್ಷಿಯಲ್ ಆಗಿ ನೋಡ್ತಾರೆ ಇವತ್ತು. ಕಮರ್ಷಿಯಲ್ ಆಗಿ ನೋಡೋದು ತುಂಬಾ ಒಳ್ಳೇದು. ಹಾಗೆ ಬಿಸ್ನೆಸ್ ಅಂತ ಹೇಳ್ತೀವಿ. ಬಿಸ್ನೆಸ್ ಅಂದ್ರೆ ಏನು? ಕೆಲವೊಂದ್ಸತಿ ಏನ್ ಮಾಡ್ತೀವಿ, ನಾವು ಯಾವ್ದೋ ಒಂದು ಚೀಟಿ ಬಿಸ್ನೆಸ್ ಮಾಡ್ತಾರೆ, ಲೋಕಲ್ ಅಲ್ಲೇ ಯಾವ್ದೋ ಸಂಘ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಮಗದೊಂದು ಮಾಡ್ತಾರೆ. ಏನೋ ಒಂದು ಮಾಡಿದ್ರೆ ಏನ್ ಮಾಡ್ತಾರೆ, ಒಂದು ಐಡಿಯಾ ಕೊಡ್ತಾರೆ. ಅವಾಗ ಇನ್ ಮಿಕ್ಕಿದವ್ರನ್ನೆಲ್ಲ ಯೂಸ್ ಮಾಡ್ಕೊಂಡು, ಇನ್ವೆಸ್ಟ್ಮೆಂಟ್ ಎಲ್ಲ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಪ್ರತಿ ದಿವಸ ಮಾಡ್ತಾ ಇರ್ತೀವಿ. ಮತ್ತೆ ಇನ್ವೆಸ್ಟರ್ಸ್ ಅಂತ ಹೇಳ್ತೀವಿ. ಇವತ್ತು ನಾವು ಇನ್ವೆಸ್ಟ್ ಆಗಿರ್ತೀವಿ. ಎಲ್ಲೋ ಒಂದು ಇನ್ಶೂರೆನ್ಸ್ ಪಾಲಿಸಿ ತಗೊಂತೀವಿ, ಇಲ್ಲಿ ಯಾವ್ದೋ ಒಂದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕ್ತಿವಿ, ಇಲ್ಲ ನಮ್ಮ ಮಕ್ಕಳ ಎಜುಕೇಶನ್ ಮೇಲೆ ಖರ್ಚು ಮಾಡ್ತೀವಿ. ಅದು ಖರ್ಚಲ್ಲ, ಇಟ್ಸ್ ಎನ್ ಇನ್ವೆಸ್ಟ್ಮೆಂಟ್. ಹೆಂಗೆ ನೋಡಿದ್ರು ಒಬ್ಬ ಮನುಷ್ಯ ಈ 4 ಕ್ಯಾಟಗರಿಲಿ ಬರ್ತಾರೆ. ಆದ್ರೂ ಕೂಡ ಕರಿಯರ್ ಅಂತ ಬಂದಾಗ ನಾವು 4ರಲ್ಲಿ ಯಾವ್ದಾಗ್ಬೇಕು ಅಂತ ಚೂಸ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್, ಎಕ್ಸ್ಪೀರಿಯನ್ಸ್ ಇಲ್ಲ ಲೈಫಲ್ಲಿ, ಏನು ಕಲ್ತಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಫಸ್ಟ್ ನಾವು ಸೆಲೆಕ್ಟ್ ಮಾಡೋದು ಗುಲಾಮ್ಗಿರಿ ಅಂದ್ರೆ ಸ್ಯಾಲರಿಡ್ ಎಂಪ್ಲಾಯೀಸ್. ಏನಪ್ಪಾ ಇದು ಗುಲಾಮ್ಗಿರಿ ಅಂತ ಇದೆ? ಡೆಫಿನೆಟ್ ಗುಲಾಮ್ಗಿರಿನೇ. ನಿಮ್ಗೆ ಹೆಂಗ್ ಬೇಕೋ ಹಂಗೆ, ಯಾವಾಗ ಬೇಕೋ ಹಂಗೆ ಕೆಲಸ ಮಾಡೋದು, ಎಷ್ಟು ಬೇಕೋ ಅಷ್ಟು ಮಾಡೋದು. ನಿಮ್ಗೆ ಈ ತಿಂಗಳು 10,000 ಬೇಕು ಅಂದ್ರೆ 10,000 ರೂಪಾಯಿ ಸಂಬಳ ಕೆಲಸ ಮಾಡೋದು, 20,000 ಬೇಕಂದ್ರೆ 20,000 ಸಂಬಳ ಕೆಲಸ ಮಾಡೋದು. ಆ ಒಂದು ಆಪ್ಷನ್ ಎಂಪ್ಲಾಯೀಸ್ ಕ್ಯಾಟಗರಿಯಲ್ಲಿ ಬರೋದೇ ಇಲ್ಲ. ಅದಕ್ಕೆ ನಾನು ಯಾವತ್ತು ಗುಲಾಮ್ಗಿರಿ ಅಂತ ಹೇಳ್ತೀನಿ. ಇನ್ನೊಂದು ಮ್ಯಾಟ್ರ್ ಏನಂತಂದ್ರೆ, ಇಲ್ಲಿ ನನ್ನ ಕೆಲಸನ ನಾನು ಹೆಂಗಾದ್ರೂ ಮಾಡ್ತೀನಿ, ನಿಮ್ಗೆ ರಿಸಲ್ಟ್ ಕೊಡ್ತೀನಿ ಅನ್ನೋದು ಬರಲ್ಲ. ಎಂಪ್ಲಾಯೀಸ್ ಆದ್ರೆ ನೀನ್ ಹಿಂಗೆ ಮಾಡ್ಬೇಕು, ಇಷ್ಟೇ ಗಂಟೆ ಮಾಡ್ಬೇಕು, ಇದೇ ರೀತಿ ಮಾಡ್ಬೇಕು ಅನ್ನೋ ಒಂದು ಕ್ಯಾಟಗರಿಲಿ ಎಂಪ್ಲಾಯೀಸ್ ಬರ್ತಾರೆ. ನೆಕ್ಸ್ಟ್, ಗುಲಾಮ್ಗಿರಿಗಿಂತ ಸ್ವಲ್ಪ ಇಂಪ್ರೂವ್ಡ್ ವರ್ಷನ್ ಅಂತ ಹೇಳ್ಬೋದು. ಅಂದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅದ್ರಲ್ಲಿ ಏನಂತಂದ್ರೆ, ಇದರಲ್ಲಿ ಯಾರಿಗೋ ಒಂದು ಕಂಪನಿಗಾಗ್ಲಿ ಮಾಲೀಕಂಗಾಗ್ಲಿ ಇರ್ತೀವಿ. ನೆಕ್ಸ್ಟ್ ಬಂದಾಗ ಒಂಚೂರು ಗುಲಾಮ್ಗಿರಿಯಿಂದ ಆಚೆ ಬರ್ತೀವಿ. ಅದ್ರಲ್ಲಿ ಏನ್ ಸಿಗುತ್ತೆ? ನಾವು ನಮ್ ಇಷ್ಟ ಬಂದ ಕೆಲಸ ಮಾಡ್ಬೋದು, ಇಷ್ಟ ಬಂದ ಸಂಪಾದನೆ ಮಾಡ್ಬೋದು. ಹಾಗೇನೆ ನಮ್ಗೆ ಯಾವಾಗ ಹೆಂಗ್ ಸಮಯ ಬೇಕು, ಫ್ಯಾಮಿಲಿಗೆ ಸಮಯ ಹಾಕ್ಬೋದು, ಅದರಿಂದ ಬರುತ್ತೆ. ಬಟ್ ಕಾಲದ ಗುಲಾಮ್ಗಿರಿಯಲ್ಲಿ ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ಕಾಲದ ಗುಲಾಮ್ಗಿರಿ ಅಂದ್ರೆ ಏನು? ಸಡನ್ ಆಗಿ ಏನೋ ಒಂದು ಹುಷಾರಿಲ್ಲ, ಕಾಯಿಲೆ ಬಂತು, ಇಲ್ಲ ಮನೇಲಿ ಯಾರಿಗೋ ಒಬ್ರಿಗೆ ಹುಷಾರಿಲ್ಲ, ಆಗ ನಾವೇನ್ ಮಾಡ್ತೀವಿ, ಆ ಪರಿಸ್ಥಿತಿ ಅಥವಾ ಒತ್ತಡಕ್ಕೆ ಸಿಲುಕಿ ಅಲ್ಲೂ ಕೂಡ ನಾವು ಗುಲಾಮ್ಗಿರಿಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇನ್ನು ನೆಕ್ಸ್ಟ್ ಲೆವೆಲ್ ಬರುತ್ತೆ. ಅದಕ್ಕಿಂತ ಇನ್ನೊಂದು ಸ್ವಲ್ಪ ಇಂಪ್ರೂವ್ಡ್ ವರ್ಷನ್ ಬಿಸ್ನೆಸ್ ಮ್ಯಾನ್. ಇದ್ರಲ್ಲಿ ಏನಾಗುತ್ತೆ,
ಇವ್ರ ಬಗ್ಗೆ ಹೇಳಕ್ ಕೇಳಂಗಿಲ್ಲ, ಇವ್ರ ಬಗ್ಗೆ ಹೇಳಕ್ ಕೇಳಂಗಿಲ್ಲ. ನಮ್ಗೆ ಯಾವಾಗ ಬೇಕೋ ಅವಾಗ ಬರ್ಬೋದು, ಯಾವಾಗ ಬೇಕೋ ಸ್ವಲ್ಪ ಫ್ರೀಡಮ್ ಇರುತ್ತೆ. ಬಟ್ ಇನ್ನೊಂದು ಜಾಗದಲ್ಲಿ ಗುಲಾಮ್ಗಿರಿ ಇರುತ್ತೆ ಇನ್ವೆಸ್ಟರ್. ಇವ್ರು ಯಾರೋ ದುಡ್ಡು ಹಾಕಿರ್ತಾರೆ ಬಿಸ್ನೆಸ್ ಮೇಲೆ, ಈ ಇನ್ವೆಸ್ಟರ್ ಹೇಳ್ದಂಗೆ ಕೇಳಂತ ಪರಿಸ್ಥಿತಿಗಳು ಬಿಸ್ನೆಸ್ ಮ್ಯಾನ್ಗಳಿಗೂ ಕೂಡ ಬಂದೇ ಬರುತ್ತೆ. ಅಲ್ಟಿಮೇಟ್ ಆಗಿ ಯಾವುದೇ ಗುಲಾಮ್ಗಿರಿ ಇಲ್ದಿರಂಗೆ ಜೀವನನ ಹೆಂಗ್ ಬೇಕು ಹಂಗ್ ಮಾಡ್ಬೇಕು, ಮಾಡಕ್ ಸಾಧ್ಯ ಆಗಿರೋ ಒಬ್ರ ಕೈಲೇನೆ, ಇನ್ವೆಸ್ಟರ್ ಕೈಲಿ ಮಾತ್ರ. ಆದ್ರೆ ಇಲ್ಲಿಗೆ ಹೋಗ್ಬಿಟ್ಟು ಗುಲಾಮ್ಗಿರಿಯಿಂದ ರಾಜಕ್ಕೆ ಹೋಗ್ಬೇಕು ಅಂದ್ರೆ ಸ್ಟೇಜ್ ಬೈ ಸ್ಟೇಜ್ ಹೋಗಿರ್ತಾರೆ. ಇಲ್ಲಾಂದ್ರೆ ಅಪ್ಪನ ಆಸ್ತಿನೋ ತಾತನ ಆಸ್ತಿನೋ ಇಟ್ಕೊಂಡ್ರವರು ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ತಾರೆ. ಅದನ್ನು ಒಂಥರ ಏನಂತ ಹೇಳ್ತಾರೆ, ಫ್ರೀಡಮ್ ಅಂತ ಹೇಳಕ್ ಆಗಲ್ಲ. ಬಟ್ ಅಲ್ಟಿಮೇಟ್ ಆಗಿ ಈ 3 ಸ್ಟೇಜ್ ನ ದಾಟ್ಕೊಂಡ್ ಬಂದು ಇಲ್ಲಿ ಬಂದು ನಿಂತಿರೋರು ಅಲ್ಟಿಮೇಟ್ ಏನಂತಾರೆ, ಮಾಸ್ಟರ್ ಅಂತ ಹೇಳ್ತಾರೆ. ಗುಲಾಮ್ಗಿರಿಯಿಂದ ಕಂಪ್ಲೀಟ್ ಮುಕ್ತ ಅಂತ ಹೇಳ್ತಾರೆ. ಸೊ ವಿಶ್ವಗ್ರಾಹ್ಯ ಸೊಲ್ಯೂಷನ್ಸ್ ಅಲ್ಲಿ ಸೇಮ್ ಸಿಮಿಲರ್ ಪ್ಯಾಟರ್ನ್ ಯೂಸ್ ಮಾಡ್ತೀವಿ. ಯಾವುದೇ ಒಂದು ವಿಚಾರಕ್ಕಾಗ್ಲಿ, ಆರೋಗ್ಯಕ್ಕೆ ತಗೊಳ್ಳಿ, ಎಜುಕೇಶನ್ ತಗೊಳ್ಳಿ, ಆರ್ಥಿಕತೆಗೆ ತಗೊಳ್ಳಿ, ಮತ್ತೊಂದು ತಗೊಳ್ಳಿ, ಯಾವ ಸಂಬಂಧಗಳು ತಗೊಳ್ಳಿ, ಯಾವ್ದಕ್ಕಾದ್ರೂ ತಗೊಳ್ಳಿ, ಈ 4 ಸ್ಟೇಜ್ ನ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ನ ನಾವು ಯಾವ ರೀತಿ ಯೋಚನೆ ಮಾಡಕ್ ಟ್ರೈ ಮಾಡ್ತಾ ಇದೀವಿ ಅಂತ ಹೇಳ್ತೀನಿ. ಇದೇ ಚಾರ್ಟ್ ನ ಸ್ಟೂಡೆಂಟ್ಸ್ ಕಂಪೇರ್ ಮಾಡ್ಕೊಂತೀನಿ. ಇಲ್ಲೇನ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಕಾಸ್ಟ್ಲಿ ಎಜುಕೇಶನ್ ಸಿಸ್ಟಮ್, ಸ್ಕೂಲ್ಗಳು, ಟ್ಯೂಷನ್ಸ್ ಅದ್ರಲ್ಲಿ ಹೋಗ್ತಾರೆ. ಅಲ್ಲಿ ಏನಂದ್ರೆ ಅವ್ರು ಹಾಕಿದ ರೂಲ್ಸ್, ಅವ್ರು ಕೇಳಿದಷ್ಟು ದುಡ್ಡೇನೆ ಕಟ್ಬೇಕಾಗುತ್ತೆ. ಇಲ್ಲಿ ಲೆವೆಲ್ 1 ಅಲ್ಲಿ ಬರ್ತಾರೆ ಸ್ಟೂಡೆಂಟ್. ಇಲ್ಲಿ ಅರ್ಧ ಸೆಲ್ಫ್ ಸ್ಟಡಿ, ಅರ್ಧ ಬೇರೆ ಕಡೆ ಯೂಸ್ ಮಾಡ್ತಾರೆ. ಇದು ಕಂಪ್ಲೀಟ್ ಡಿಪೆಂಡೆಂಟ್ ಸ್ಟಡಿ. ಏನ್ ಹೇಳಿ, ಡಿಪೆಂಡೆಂಟ್ ಸ್ಟಡಿಲಿ ಬರ್ತಾರೆ. ಡಿಪೆಂಡೆಂಟ್ ಸ್ಟಡಿಲಿ ಬಂದಾಗ ಏನಾಗುತ್ತೆ, ಡಿಪೆಂಡೆಂಟ್ ಸ್ಟಡಿಲಿ ಬಂದಾಗ ಕಂಪ್ಲೀಟ್ ಎಲ್ಲಾ ಕಂಟ್ರೋಲ್ನು ನಮ್ ದುಡ್ಡು, ನಮ್ ಸಮಯ ಎಲ್ಲ ಒಂದು ಇನ್ಸ್ಟಿಟ್ಯೂಷನ್ಗೆ ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್. ಹಾಗೆ ನೆಕ್ಸ್ಟ್ ಲೆವೆಲ್ ಬಂದಾಗ ಕೆಲವರು ಇರ್ತಾರೆ ಕಮ್ಮಿ ರೇಟ್ ಸ್ಕೂಲಲ್ಲಿ ಓದ್ತಾ ಇರ್ತಾರೆ. ಆಮೇಲೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಕೋಚಿಂಗ್ಗಳು ಆನ್ಲೈನ್ ಅಲ್ಲಿ ಆಗಿರ್ಬೋದು, ಕರೆಸ್ಪಾಂಡೆನ್ಸ್ ಕೋರ್ಸ್ ಅಲ್ಲಿ ಕಲಿತಾ ಇರ್ತಾರೆ. ಅಲ್ಲಿಂದ ಒಂಚೂರು ನೆಕ್ಸ್ಟ್ ಲೆವೆಲ್ ಬರ್ತಾರೆ, ಲಿಟಲ್ ಇಂಡಿಪೆಂಡೆಂಟ್. ಏನ್ ಹೇಳಿ, ಲಿಟಲ್ ಇಂಡಿಪೆಂಡೆಂಟ್ ಆಗ್ತಾರೆ. ಲಿಟಲ್ ಇಂಡಿಪೆಂಡೆಂಟ್ ಆದ್ಮೇಲೆ ನೆಕ್ಸ್ಟ್ ಬರ್ತಾರೆ, ಇಲ್ಲಿಗೆ ಬರ್ತಾರೆ. ಏನ್ ಮಾಡ್ತಾರೆ, ಕೆಲವರು ವಿದ್ಯಾರ್ಥಿಗಳು ಇರ್ತಾರೆ, ತುಂಬಾ ಚಾಣಕ್ಯ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು. ಅವ್ರಿಗೆ ಅವ್ರೇನ್ ಮಾಡ್ತಾರೆ, ಶಾಲೆಗೆ ಹೋಗ್ತಿರ್ತಾರೆ, ಸ್ವತಃ ಕಲಿತಿರ್ತಾರೆ, ಯಾವ್ದೋ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿರ್ತಾರೆ, ಯಾವ್ದೋ ಒಂದು ರೀಲ್ಸ್ ಮಾಡ್ತಿರ್ತಾರೆ, ಇಲ್ಲ ಏನೋ ಒಂದು ದಾರಿಲಿ ಅವ್ರನ್ನ ಪ್ರಮೋಟ್ ಮಾಡ್ಕೊಂತ ಇರ್ತಾರೆ. ಅವ್ರನ್ನ ಏನಂತ ಹೇಳ್ಬೋದು, ಕಲಿಸುವಂತ ವಿದ್ಯಾರ್ಥಿಗಳು ಕೆಲವರೆಲ್ಲ ಇರ್ತಾರೆ. ಯೂಟ್ಯೂಬ್ ಅಲ್ಲಿ ಕೆಲವರು ಅಮೋಘವಾದ ವಿದ್ಯಾರ್ಥಿಗಳು ರೀಲ್ಸ್ ಆಗ್ಲಿ ಎಲ್ಲ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅವ್ರು ನಾರ್ಮಲ್ ಮಕ್ಕಳು ಶಾಲೆಗೆ ಹೋದಂಗೆ ಹೋಗ್ತಿರ್ತಾರೆ. ಆದ್ರೆ ಏನ್ ಮಾಡ್ತಾರೆ, ಭಾಷಣಗಳು ಮಾಡೋದಿರ್ಬೋದು, ಯೂಟ್ಯೂಬ್ ಅಲ್ಲಿ ಒಳ್ಳೊಳ್ಳೆ ವಿಚಾರಗಳು ಮಾಡೋದಿರ್ಬೋದು, ಯೋಗ ಮಾಡೋದಿರ್ಬೋದು, ಅದೆಲ್ಲ ಮಾಡಿ ಪ್ರಪಂಚದಲ್ಲಿ ಜನಗಳಿಗೆ ಇದ್ ಮಾಡ್ತಿರ್ತಾರೆ. ಅವಾಗ ಅವ್ರಿಗೆ ಏನಾಗುತ್ತೆ, ಸ್ಕಾಲರ್ಶಿಪ್ಸ್ ಅದು ಇದು ಬರ್ತಾ ಇರ್ತಾರೆ. ಇಲ್ಲಿ ಕಂಪ್ಲೀಟ್ ಆಗಿ ಇಂಟರ್ ಡಿಪೆಂಡೆಂಟ್ ಆಗ್ಬಿಡ್ತಾರೆ. ಅವ್ರು ಏನಾಗ್ತಾರೆ, ಇಂಟರ್ ಡಿಪೆಂಡೆಂಟ್ ಆಗ್ಬಿಡ್ತಾರೆ. ಅವ್ರು ಇಲ್ಲಿಗೆ ಬರಕ್ ಯಾವಾಗ ಕಾರಣ ಏನು ಅನ್ನೋದನ್ನ ಫ್ಯೂಚರ್ ಡೇಸ್ ಅಲ್ಲಿ ನಾನು ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. ಫಸ್ಟ್ ಏನು ಕಂಪ್ಲೀಟ್ ಡಿಪೆಂಡೆಂಟ್ ಇರ್ತಾರೆ ಸ್ಟೂಡೆಂಟ್ಸ್, ಆಮೇಲೆ ಸ್ವಲ್ಪ ಇಂಡಿಪೆಂಡೆಂಟ್ ಆಗ್ತಾರೆ, ನೆಕ್ಸ್ಟ್ ಇಂಟರ್ ಡಿಪೆಂಡೆಂಟ್ ಆಗ್ತಾರೆ. ಈ 3 ಸ್ಟೇಜ್ ಅಲ್ಲಿ ಹೋಗುತ್ತೆ. ಕನ್ಫ್ಯೂಸ್ ಆಗ್ಬೇಡಿ, ಕ್ಲಿಯರ್ ಆಗಿ ಎಲ್ಲ ಬೇರೆ ಬೇರೆ ರೀತಿ ನೋಡೋತರ ಇರ್ಬೇಕು. ಇಲ್ಲ ಅಂದ್ರೆ ಸಮಯ ಸಾಕಷ್ಟು ಕೊಡ್ಬೇಕಾಗುತ್ತೆ. ಇಲ್ಲಿ ಫಸ್ಟ್ ನಾನು ಏನ್ ಹೇಳಿದೆ, ಆರ್ಥಿಕತೆಗೆ 4 ಚಾನಲ್, ಹಾಗೆ ಸ್ಟೂಡೆಂಟ್ಸ್ಗೆ 3 ಚಾನಲ್ ಕೊಟ್ಟಿನಿ. 4ನೇ ಚಾನಲ್ ಫ್ಯೂಚರ್ ಅಲ್ಲಿ ನಾನು ಕೊಡ್ತೀನಿ. ಅದನ್ನ ಯಾಕಂದ್ರೆ ಸ್ವಲ್ಪ ಸೀಕ್ರೆಟ್ ಅಂತ ನಮ್ಮ ಹತ್ರ ಇಟ್ಕೊಂಡ್ಲೇಬೇಕಲ್ವಾ. ಈಗ ಬರೋಣ, ನಮ್ ಬಿಸ್ನೆಸ್ ಮಾಡಲ್ ಬರೋಣ. ಏನಿದು ಬಿಸ್ನೆಸ್, ಏನ್ ಮಾಡ್ತಾ ಇದೀರಾ ವಿಶ್ವಗ್ರಹ, ಏನಿದು ಕತೆ, ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಕೆಲವರು ಸರ್ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಕೆಲವರು ಸರ್ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಕೆಲವರು ಸರ್ ನಾನು ಈ ತರ ಒಂದು ಬಿಸ್ನೆಸ್ ಸೆಟಪ್ ಮಾಡ್ಬೇಕು ಅಂತ ಹೇಳ್ತೀನಿ. ಕೆಲವರು ಸರ್ ನಂಗೆ ಇದೆಲ್ಲ ತಲೆ ಬಿಸಿ ಇಲ್ಲ, ಎಷ್ಟೋ ಒಂದಷ್ಟು ದುಡ್ಡು ಹಾಕ್ತೀನಿ, ತಿಂಗಳಿಗೆ ಏನೋ ಒಂದು ಬೇಕು ಅಂತ ಕಾಲ್ ಮಾಡ್ತಾರೆ. ಈ ರೀತಿ ಕಾಲ್ ಮಾಡೋರು ಎಲ್ಲಾರು 4 ಕ್ಯಾಟಗರಿಲಿ ನಾವು ತಗೊಂಡ್ರೆ ಫಸ್ಟ್ ಮತ್ತೆ ಅಲ್ಲಿಗೆ ಬರುತ್ತೆ. ಓಕೆ, ಮತ್ತೆ ಅದೇ ಈ 4 ಪ್ಲಸ್ ನ ಬಿಟ್ರೆ ಬೇರೆ ಯಾವ್ದು ಪ್ರಪಂಚದಲ್ಲಿ ಸೀಕ್ರೆಟ್ ಇಲ್ವೇ ಇಲ್ಲ. ಓಕೆನಾ. ಸೊ ಇದ್ರಲ್ಲಿ ತಗೊಂಡ್ರೆ ನಾವು ಫಸ್ಟ್ ಆಫ್ ಆಲ್ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ ತಗೋಣ. ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್ ಏನ್ ಮಾಡ್ತಾರ, ಅವ್ರು ಏನ್ ಮಾಡ್ಬೇಕು, ಅವ್ರು ಹೇಗೆ ದುಡ್ಡು ಬರುತ್ತೆ ಅನ್ನೋದು ಒಂದು ಕ್ಯಾಟಗರಿ. ವರ್ಕ್ ಫ್ರಮ್ ಹೋಮ್ಗೆ ಕ್ವಾಲಿಫಿಕೇಶನ್ ಏನು ನೋಡ್ರಿ, 18 ವರ್ಷ ಆಗಿರ್ಬೇಕು, ಕಂಪಲ್ಸರಿ 18 ವರ್ಷ ಆಗಿರ್ಬೇಕು. ನಂಬರ್ 2, ಅವ್ರ ಹತ್ರ ಆಧಾರ್ ಕಾರ್ಡ್ ಇರ್ಬೇಕು, ಪ್ಯಾನ್ ಕಾರ್ಡ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು. ಈ 3 ವಿಷಯ ಇರಬೇಕು. ಮತ್ತೆ ಹೇಳ್ತಾ ಇದೀನಿ, ಆಧಾರ್ ಕಾರ್ಡ್ ಕೊಡಿ, ಪ್ಯಾನ್ ಕಾರ್ಡ್ ಕೊಡಿ, ಬ್ಯಾಂಕ್ ಅಕೌಂಟ್ ಕೊಡಿ ಅಂತಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಟ್ಬಿಟ್ರೆ ನೀವು ನಮ್ ಸ್ಕ್ಯಾಮ್ ಆಗ್ತೀರಾ ಅಂತ. ಸ್ಕ್ಯಾಮ್ ಮಾಡ್ಬೇಕು ಅಂದ್ರೆ ಒಂದು OTP ಅಂತ ಬರುತ್ತೆ. ಆ OTP ಬಂದಿಲ್ಲ ಅಂದ್ರೆ, OTP ಸೆಕ್ಯೂರ್ಡ್ ಇದ್ರೆ ಸ್ಕ್ಯಾಮ್ ಮಾಡಕ್ ಆಗಲ್ಲ. ಓಕೆನಾ. ಆಧಾರ್ ಕಾರ್ಡ್ ಏನಕ್ಕೆ ತಗೊಂತೀವಿ, ನೋ ಯುವರ್ ಕಸ್ಟಮರ್, ನಾವ್ ಯಾರ ಜೊತೆ ಡೀಲ್ ಮಾಡ್ತಾ ಇದೀವಿ ಅಂತ ಗೊತ್ತಾಗೋದಿಕ್ಕೆ. ಪ್ಯಾನ್ ಕಾರ್ಡ್ ಏನಕ್ಕೆ ತಗೊಂತೀವಿ, ಟ್ಯಾಕ್ಸ್ ಕಟ್ ಮಾಡೋದಕ್ಕೆ. TDS ಅಂತ ಒಂದಿರುತ್ತೆ. ಈಗ ಸ್ಯಾಲರಿಡ್ ಎಂಪ್ಲಾಯಿಗೂ ಟ್ಯಾಕ್ಸ್ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಮಾಡೋರ್ನ ಫ್ರೀಲಾನ್ಸರ್ಸ್ ಅಂತ ಕರಿತೀವಿ, ಅವ್ರಿಗೂ ಒಂದು ಟ್ಯಾಕ್ಸ್ ಇರುತ್ತೆ. ಎಷ್ಟೋ ಒಂದಷ್ಟು ಟ್ಯಾಕ್ಸ್ ನಿಮ್ ಇನ್ಕಮ್ ಅಲ್ಲಿ ಗೌರ್ಮೆಂಟ್ ಕಟ್ಲೇಬೇಕಾಗುತ್ತೆ, ಇಷ್ಟು ಲಿಮಿಟ್ ಅಂತ ದಾಟದ್ಮೇಲೆ. ಅದಕ್ಕೆ ಏನ್ ಮಾಡ್ತೀವಿ, ಪ್ಯಾನ್ ಕಾರ್ಡ್ ತಗೊಂತೀವಿ. ಮತ್ತೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ 2 ಲಿಂಕ್ ಆಗಿಲ್ಲ ಅಂದ್ರೆ ಇವತ್ತು ಯಾವ್ದಕ್ಕೂ ಉಪಯೋಗ ಇಲ್ಲ ಅಂತ ನಿಮ್ಗೆ ಗೊತ್ತಿದೆ. ಅದು ನನ್ನ ರೂಲ್ಸ್ ಅಲ್ಲ. ಒಂದ್ ವೇಳೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಕೊಡೋಕೆ ಭಯ ಇದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೇಳ್ಬಿಡಿ, ಇಂಡಿಯಾದಲ್ಲಿ ಯಾವುದೇ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಲ್ದಂಗೆ ಎಲ್ಲಾ ವ್ಯವಹಾರಗಳು ಮಾಡೋ ತರ
ಒಂದು ರೂಲ್ಸ್ ಆದ್ರೆ ಅವಾಗ ನಾವು ಕೇಳೋಂತ ಅವಶ್ಯಕತೆ ಇರಲ್ಲ. ಇನ್ನು ಬ್ಯಾಂಕ್ ಡೀಟೇಲ್ಸ್ ಕೇಳ್ತೀವಿ. ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ನಂಗೆ ಏನ್ ಬೇಕು, ನಿಮ್ಮ ಅಕೌಂಟ್ ನಂಬರ್ ಬೇಕು, ಯಾವ ಬ್ಯಾಂಕ್ ಅಂತ ಬೇಕು, ಬ್ರಾಂಚ್ ಬೇಕು, IFSC ಕೊಡ್ಬೇಕು. ಯಾಕೆ ಬೇಕು? ಅಕೌಂಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ. ಈಗ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಲ್ಲ ಸರ್, ಪಾಸ್ಬುಕ್ ಕಾಪಿ ಕೊಡಲ್ಲ ಸರ್, ನಾವೇ ಕಳಿಸ್ತೀವಿ. ಒಂದು ಅಕೌಂಟ್ ನಂಬರ್ ಮಿಸ್ ಆಯ್ತು, ನಿಮ್ಮ ಅಕೌಂಟ್ ಬರೋದ್ರು ಪಕ್ಕದ ಮನೆಯವರ ಅಕೌಂಟಿಗೆ ಹೋಯ್ತು, ಅವಾಗ ನಿಮ್ಗೆ ಕಮಿಷನ್ ಬಂದಿಲ್ಲ, ಸ್ಯಾಲರಿ ಬಂದಿಲ್ಲ, ನಾನು ಏನ್ ಮಾಡ್ಲಿ? ಸೊ ಈ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಕ್ವಾಲಿಫಿಕೇಶನ್ ಅಂತ ಹೇಳ್ತೀರಾ, ಅದ್ ನಿಮಗ್ ಬಿಟ್ಟಿದ್ದು. ನೀವು ಡಿಗ್ರಿ ಮಾಡಿರಿ, ಇಂಜಿನಿಯರಿಂಗ್ ಮಾಡಿರ್ಲಿ, ಒಂದ್ ಮಿನಿಸ್ಟರ್ ಆಗಿರಿ, ಏನಾದ್ರೂ ಆಗ್ಲಿ, ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ವಿಶ್ವಗ್ರಹ ಕಡೆಯಿಂದ ಎಸ್ಪೆಷಲಿ ಏನ್ ಬೇಕು? ಕ್ವಾಲಿಫಿಕೇಶನ್ ಏನು ಬ್ಯಾರಿಯರ್ ಇಲ್ಲ. ಆ ಲೋಕಲ್ ಭಾಷೆ ಗೊತ್ತಿರ್ಬೇಕು, ಆ ಲೋಕಲ್ ಜನಗಳು ಗೊತ್ತಿರ್ಬೇಕು. ಫಸ್ಟ್ ಆಫ್ ಆಲ್ 354 ರೂಪಾಯಿ. ಮತ್ತೆ ಹೇಳ್ತೀನಿ, 300 ರೂಪಾಯಿ ಪ್ಲಸ್ 54 ರೂಪಾಯಿ. ಈ 300 ರೂಪಾಯಿ ಏನಕ್ಕೆ ತಗೊಂತಾ ಇದ್ದೀನಿ ನಾನು? ಇದು ದೊಡ್ಡ ಕ್ವಶನ್. ಸರ್ ನಾನು ಇನ್ವೆಸ್ಟ್ ಮಾಡಿದೀನಿ, ನಮ್ ದುಡ್ಡು ಎತ್ಕೊಂಡು ಹೋಗ್ಬಿಟ್ರೆ ಏನ್ ಇನ್ವೆಸ್ಟ್ ಮಾಡಿದೀರಾ? ನೀವು 300 ರೂಪಾಯಿ ಕೊಡ್ತೀರಾ. ಆ 300 ರೂಪಾಯಿ ಕೊಟ್ಟಾಗ ನಾನು ನಿಮ್ಗೆ ಒಂದು ಟ್ರೈನಿಂಗ್ ಕೊಡ್ತೀನಿ, ಒಂದು ಐಡಿಯಾ ಕೊಡ್ತೀನಿ, ಬಿಸ್ನೆಸ್ ಪ್ಲಾಟ್ಫಾರ್ಮ್ ಕೊಡ್ತೀನಿ. ಯಾವ ತರ? ನೋಡಮ್ಮ ಈ ತರ ಮಾಡ್ಬೋದು ಅಂತ. ಏನದು ಬಿಸ್ನೆಸ್? ಆ ಐಡಿಯಾ ಕೊಡ್ಲಿಕ್ಕೆ ಸಮಯ ಅಂತ ಬರುತ್ತೆ. ನಮ್ದು ಅಂತ ಸ್ಟಾಫ್ ಇರ್ತಾರೆ. ನಿಮ್ದು ಇವಾಗ ಆಧಾರ್ ಕಾರ್ಡ್ ಕಳಿಸ್ತೀರಾ, ಪ್ಯಾನ್ ಕಾರ್ಡ್ ಕಳಿಸ್ತೀರಾ, ಪೇಮೆಂಟ್ ಮಾಡಿರ್ತೀರಾ, ಯಾರು ಪೇಮೆಂಟ್ ಮಾಡಿದ್ದಾರೆ, ಯಾರು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ದಾರೆ, ಅವ್ರನ್ನೆಲ್ಲ ಆನೆಸ್ಟ್ ಆಗಿ ಕರೆಕ್ಟ್ ಆಗಿ ಸೆಗ್ರಿಗೇಟ್ ಮಾಡ್ಬೇಕು ಅಂದ್ರೆ ಒಂದು ಟೀಮೇ ಕೆಲಸ ಮಾಡುತ್ತೆ. ಒಂದು ಟೀಮೇ ಕೆಲಸ ಮಾಡ್ಬೇಕು ಅಂದ್ರೆ ಪ್ಲಾಟ್ಫಾರ್ಮ್ಗೆ ಅಂತೇಳಿ ಒಂದು 300 ರೂಪಾಯಿ ಚಾರ್ಜ್ ಮಾಡ್ತಾ ಇದೀನಿ. ಮತ್ತೆ 54 ರೂಪಾಯಿ ನಾನು ಯಾಕೆ ಚಾರ್ಜ್ ಮಾಡ್ಬೇಕು? ನಂಗೆ ಇಂಟ್ರೆಸ್ಟ್ ಇಲ್ಲ. 54 ರೂಪಾಯಿ ಬಿಡಕ್ ನಾನು ರೆಡಿ ಇದೀನಿ. ಬಟ್ ನಮ್ಮ ನರೇಂದ್ರ ಮೋದಿ ಅವರಾಗಿರ್ಬೋದು, ನಮ್ಮ ಸಿದ್ದರಾಮಯ್ಯ ಅವರಾಗಿರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಟ್ಯಾಕ್ಸ್ ಕಟ್ದಿರ ವ್ಯವಹಾರ ಮಾಡ್ತಾ ಇದ್ರೆ ನಿಮ್ಗೆ ಇಂಡಿಯಾದಲ್ಲಿರೋ ಹಕ್ಕಿಲ್ಲ ಅಂತ ಹೇಳ್ತಾರೆ. GST 54 ರೂಪಾಯಿ ಕಂಪಲ್ಸರಿ ಕಟ್ಟಲೇಬೇಕು. ಕ್ಲಿಯರ್? 354 ರೂಪಾಯಿ ಕಟ್ಟಬೇಕು. ನಾವೇನ್ ಕೆಲಸ ಮಾಡ್ಬೇಕು? ಸ್ಟೇಟಸ್ ಹಾಕೊಂಡ್ರೆ ಬಂದ್ಬಿಡುತ್ತೆ, ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರೆ ಬಂದ್ಬಿಡುತ್ತೆ? ಡೆಫಿನೆಟ್ ಆಗಿ ಬರುತ್ತೆ. ನೀವು ಸ್ಟೇಟಸ್ ಅಲ್ಲಿ ಹಾಕೊಂಡಿದ ತಕ್ಷಣ ಅಲ್ಲಿರೋರು ನೋಡಿ, ಆ ಕೋರ್ಸ್ ಸೂಪರ್ ಆಗಿದೆ ಅಂತ ಹೇಳಿ ಸ್ಟೇಟಸ್ ಏನ್ ಇಡೀ ಇಂಡಿಯಾದವ್ರಿಗೆ ಹಾಕ್ತೀರಾ? ಇಲ್ಲ. ನಿಮ್ಗೆ ಗೊತ್ತಿರೋ 10-15 ಜನ 20 ಜನಕ್ಕೆ ಹಾಕ್ತೀರಾ. ನಿಮ್ಗೆ ಗೊತ್ತಿರೋ 20 ಜನಕ್ಕೆ ಹಾಕಿದ್ರೆ ಮಹಾ ಅಂದ್ರೆ ಏನ್ ಮಾಡ್ತಾರೆ? ಓ ಇವ್ರು ಯಾರ್ದೋ ವಿಡಿಯೋ ಅಂತ ಹೇಳಿ ನೋಡ್ತಾರೆ, ಜಸ್ಟ್ ಒಂದು ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಯಾವ್ದೇ ರೆವಿನ್ಯೂ ಜನರೇಷನ್ ನನಗೂ ಆಗಲ್ಲ, ನಿಮಗೂ ಆಗಲ್ಲ. ವಾಟ್ಸ್ಆಪ್ ಅಥವಾ ಸ್ಟೇಟಸ್ ಅಲ್ಲಿ ಏನಕ್ಕೆ ಹಾಕೊಂತೀವಿ ಅಂತಂದ್ರೆ ಒಂದು ಮೆಸೇಜ್ ಇದೆ, ಅದು ಹೋಗೋದಿಕ್ಕೆ. ಅದು ಅವಶ್ಯಕತೆ ಇರೋರಿಗೆ. ಲೆಟ್ಸ್ ಎನ್ ಎಕ್ಸಾಂಪಲ್, ಇವತ್ತು ಬ್ಲಡ್ ಬೇಕು, O ಪಾಸಿಟಿವ್ ಬ್ಲಡ್ ಬೇಕು ಅಂತ ಹಾಕ್ತಿವಿ. ಯಾರಿಗೆ ಹಾಕ್ಬೇಕು? ಒಂದು 20 ಜನ ನಮ್ಮ ಫ್ಯಾಮಿಲಿಯವ್ರು ನೋಡ್ತಾರೆ. ಅಲ್ಲಿ ಯಾರು O ಪಾಸಿಟಿವ್ ಬ್ಲಡ್ ಅವ್ರು ಇರೋದಿಲ್ಲ. ತಗೊಂಡು ಏನ್ ಮಾಡ್ತಾರೆ? ಅವ್ರು ಏನ್ ಮಾಡ್ಬೇಕು? ಅವ್ರು ಮತ್ತೆ ಹಾಕ್ಬೇಕು. ಅವಾಗಲೇ O ಪಾಸಿಟಿವ್ ಬ್ಲಡ್ ಬರೋದು. ಹಾಗೆ ನಮ್ಮ ಬಿಸ್ನೆಸ್ ಅಲ್ಲಿ ದುಡ್ಡು ಬರ್ಬೇಕು ಅಂದ್ರೂ ಕೂಡ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಹಿಂಗ್ ಬರುತ್ತೆ. ಮತ್ತೆ ಹೇಳ್ತೀನಿ ಕೇಳಿ, ನಾವು ಕ್ಲೀನ್ ಆಗಿ ಯಾವುದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ್ಲೇನೆ ನಾನು ಪ್ರತಿಯೊಂದು ವಿಡಿಯೋದಲ್ಲಾಗ್ಲಿ ಪಾಂಪ್ಲೆಟ್ ಆಗ್ಲಿ ಕ್ಲೀನ್ ಆಗಿ ಕೊಟ್ಟಿದ್ದೀನಿ. ವರ್ಕ್ ಫ್ರಮ್ ಹೋಮ್ ಕೆಲಸ ಏನು? ಡಿಜಿಟಲ್ ಮಾರ್ಕೆಟಿಂಗ್. ಏನು ಡಿಜಿಟಲ್ ಮಾರ್ಕೆಟಿಂಗ್? ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು? ನಮ್ಮ ಸಂಸ್ಥೆ ಎಲ್ಲಾ ವಿಚಾರಗಳನ್ನ ಪ್ರಪಂಚಕ್ಕೆ ತೋರಿಸುವಂತ ವಿಧಾನ. ನಂಬರ್ 2 ಇನ್ನೇನಿದೆ? ಲೀಡ್ ಜನರೇಷನ್ ಅಂತ ಹಾಕಿದೀನಿ. ಲೀಡ್ ಜನರೇಷನ್ ಅಂದ್ರೆ ಏನು? ಈಗ ಲೀಡ್ ಜನರೇಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 100 ಜನಕ್ಕೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳ್ಸಿರ್ತೀರಾ, ಇಲ್ಲ ಸ್ಟೇಟಸ್ ಹಾಕಿರ್ತೀರಾ. ಅದ್ರಲ್ಲಿ ಒಂದು 10 ಜನ ಹೌದು ನಮ್ಗೆ ಈ ಕೋರ್ಸ್ ಇಷ್ಟ ಇದೆ, ನಾವು ಜಾಯಿನ್ ಆಗ್ತೀವಿ. ಅದು ನಾ ಲೀಡ್ ಜನರೇಷನ್ ಅಂತ ಕರೀತಾರೆ. ಗೊತ್ತಿಲ್ಲ ಅಂದ್ರೆ ಇವತ್ತು ಗೂಗಲ್ ಅಲ್ಲಿ ಇದೆ, ಎಲ್ಲಾ ಕಡೆ ಇದೆ. ಲೀಡ್ ಜನರೇಷನ್ ಏನಂತ ಅಂತ ನೀವೇ ಹಾಕ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ಲೀಡ್ ಜನರೇಷನ್ ಅಂದ್ರೆ ಇಂಟ್ರೆಸ್ಟ್ ಇರೋರ್ನ ಕರ್ಸೋದಿಕ್ಕೆ. ನಾವು ಯಾರನ್ನ ಕರ್ಸ್ತಿದೀವಿ? ವಿದ್ಯಾರ್ಥಿಗಳನ್ನ ಕರ್ಸ್ತಿದೀವಿ. ಅಂದ್ರೆ ಏನು? ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದೀವಾ? ಡೆಫಿನೆಟ್ ಆಗಿ ಎಸ್. ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇಲ್ಲ, ಅವ್ರಿಗೆ ಏನೋ ಒಂದು ಕಲಿಕೆ ಕೊಡ್ಲಿಕ್ಕೆ. ಸರ್ ಇದನ್ನೆಲ್ಲ ಉಚಿತವಾಗಿ ಕೊಡ್ಬೋದಲ್ಲ? ನಾನು ಉಚಿತವಾಗಿ ಹೇಳ್ತೀನಿ, ಬಟ್ ನನ್ನ ಬಾಡಿಗೆ, ತಿನ್ನಕ್ಕೆ, ಊಟ ಮಾಡಕ್ಕೆ, ಖರ್ಚು ಮಾಡಕ್ಕೆ, ನಿಂತ್ಕೊಳಕ್ ಒಂದು ಜಾಗ ಬೇಕಲ್ಲ, ಅದಕ್ಕೆ ಫೀಸ್ ಅಂತ ಹೇಳ್ತಾರೆ. ಅದನ್ನ ಎಷ್ಟು ತಗೊಬೇಕು? ಇಂಡಿಯಾದಲ್ಲಿ ಎಜುಕೇಶನ್ ಸೆಕ್ಟರ್ ಅಂದ್ರೆ 0% ಬಿಸ್ನೆಸ್ ಇರಬೇಕು. ಅದೇ ಹೇಳೋದು. ಅದಕ್ಕೋಸ್ಕರನೇ ಟ್ರಸ್ಟ್, ಸೊಸೈಟಿ ಅಂತ ಹಾಕೊಂಡಿರ್ತಾರೆ. ನಿಜಾಗ್ಲೂ ಹೇಳಿ 0% ಅಲ್ಲಿ ನಡೀತಿದ್ವು ಎಲ್ಲ ಟ್ರಸ್ಟ್ಗಳು? ನಡೀತಿಲ್ಲ. ಸೊ ನಾನೇನ್ ಮಾಡಿದೀನಿ? ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲೇ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಎಷ್ಟು ದುಡ್ಡು ಬರುತ್ತೆ ನನ್ನ ಅಕೌಂಟಿಗೆ ಲೆಕ್ಕ ಕೊಡ್ತೀನಿ, ಅಷ್ಟು ಟ್ಯಾಕ್ಸ್ ಕೊಡ್ತೀನಿ, ಎಷ್ಟು ಲಾಭ ಹೋಗಿದೆ, ಎಷ್ಟು ಖರ್ಚಾಗಿದೆ ಅಂತ ಗವರ್ಮೆಂಟ್ ಆಫ್ ಇಂಡಿಯಾಗೆ ಕ್ಲಿಯರ್ ಆಗಿ ಕೊಡ್ತೀವಿ. ಕ್ವಾಲಿಟಿ ಎಜುಕೇಶನ್ ಕೊಡ್ತೀವಿ. ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಮ್ದು. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ರಿಜಿಸ್ಟರ್ ಆಗಿದೆ. 3 ಜನ ಪಾರ್ಟ್ನರ್ಸ್ ಇದೀವಿ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ, ಡೈರೆಕ್ಟರ್ಸ್ ಅಂತ ಕರಿತೀವಿ. ಒಂದು ಶಿವಕುಮಾರ್, ಒಂದು ಲಯನ್ ವೀರೇಶ್, ಒಂದು ಲಿಂಗರಾಜ್ ಚೌಹಾಣ್. ಓಕೆನಾ? ವರ್ಷ ಗ್ರೂಪ್ ಆಫ್ ಕಂಪನೀಸ್ ಅಂತ ನಮ್ದು ಇನ್ನೊಂದು 11 ಕಂಪನಿ ಇದೆ. ಅದ್ರ ಬಗ್ಗೆ ಬೇಡ, ಅದ್ರ ಬಗ್ಗೆ ನಾನು ಅವಾಗ ಅವಶ್ಯಕತೆ ಬಂದಾಗ ಮಾತಾಡ್ತೀನಿ. ಇವತ್ತು ನಾನು ಮಾತಾಡ್ತಾ ಇರೋದು ವಿಶ್ವಗ್ರಹ ಎಜು ಸೊಲ್ಯೂಷನ್ಸ್ ಮಾರ್ಕೆಟಿಂಗ್ ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ. ಇವಾಗ ಇದರಲ್ಲಿ ವಿಶ್ವಗ್ರಹ ಎಜು ಸೊಲ್ಯೂಷನ್ಸ್ ಅಂತ ಹೇಳ್ತೀನಿ. ನಿಮ್ಗೆ ನೆನ್ಪಿಟ್ಕೊಳ್ಳಿ, ವಿಶ್ವಗ್ರಹ ಅನ್ನೋ ಕಂಪ್ನಿಗಳು 2 ಇರ್ಬೋದು, 3 ಇರ್ಬೋದು, 100 ಇರ್ಬೋದು. ನಮ್ ಕಂಪ್ನಿ ಸ್ಪೆಲ್ಲಿಂಗ್ ಕ್ಲಿಯರ್ ಆಗಿ ಹೇಳ್ತಾ ಕೇಳಿ. ವಿಶ್ವಗ್ರಹ, VISHWAGRA, ವಿಶ್ವಗ್ರಹ. ಫಸ್ಟ್ ಇಲ್ಲಿ ವಿ ಇದೆಯಾ W ಇದೆಯಾ ಅಂತ ನೋಡ್ಕೊಳ್ಳಿ. ವಿ ಇದೆ, ಅದು ನನ್ನ ಕಂಪ್ನಿ ಅಲ್ಲ. W ಇದ್ರೆ ನನ್ನ ಕಂಪ್ನಿ. ಓಕೆನಾ? ಆಮೇಲೆ ಕನ್ನಡದಲ್ಲಿ ಕೆಲವೊಬ್ರು ಹೇಳ್ತಾರೆ ವಿಶ್ವಗ್ರಹ ಅಂತ ಬರ್ಬೇಕು ಅಂತ ಹೇಳ್ತಾರೆ. ಸರಿ ಆಯ್ತಂತ ವಿಶ್ವಗ್ರಹ ಅಂತ ಹಾಕ್ದೆ. ಇನ್ನು ಕೆಲವರು ಮೇಧಾವಿಗಳು ಹೇಳ್ತಾರೆ ವಿಶ್ವ ಪ್ಲಸ್ ಅಗ್ರ ಇಸ್ ಈಕ್ವಲ್ ಟು ವಿಶ್ವಾಗ್ರಹ ಅಂತ ಹೇಳ್ತಾರೆ. ವಿಶ್ವಾಗ್ರಹ ಅಂತ ಹಾಕಿರ್ತಾರೆ. ಅದೆಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಂತ ತಿಳ್ಕೊಂಬೇಡಿ. ಯಾವ್ಯಾವ ಪ್ರಾಂತದವ್ರಿಗೆ ಯಾವ ತರ ಅವರ ಒಂದು ಜ್ಞಾನ ಹೆಂಗಿದೆ ಹಂಗ ಆಗ್ತಾ ಇದಾರೆ. ಬಟ್ ನನ್ನ ಕಂಪ್ನಿ ವಿಶ್ವಗ್ರಹ. ವಿಶ್ವಕ್ಕೆ ಅಗ್ರವಾಗಿರೋದು ಯಾವ್ದ್ರಲ್ಲಿ? ಎಜು ಸೊಲ್ಯೂಷನ್ಸ್. ಅಗ್ರವಾಗಿದ್ಯಾ? ಅಗ್ರ ಡೇ 1 ಇಂದ ಆಗಲ್ಲ, ಆಗುತ್ತೆ ಅಂತ ಹೇಳಿ ತಿಳ್ಕೊಂಡಾಗ ಒಂದಲ್ಲ ಒಂದ್ ದಿವಸ ಆಗುತ್ತೆ. ಯಾವತ್ತಾಗುತ್ತೆ ಅಂತ ಹೇಳಿದೀನಿ? 15 ವರ್ಷ ಟೈಮ್ ತಗೊಂಡಿದ್ದೀನಿ. ಎಷ್ಟು ವರ್ಷ? 15 ವರ್ಷ.
ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಇನ್ಫೋಸಿಸ್ ಕೂಡ ಇನ್ನು ಒಂದೇ ದಿವಸದಲ್ಲಿ ನಂಬರ್ 1 ಆಗಿರ್ಲಿಲ್ಲ. ಸೊ ಹಂಗಿರುತ್ತೆ ವಿಶ್ವಗ್ರಾ ಅಂತ ಹೇಳ್ಬಿಟ್ಟು ಇದು ನನ್ನ ಕಂಪ್ನಿ ಹೆಸರು. ಫುಲ್ ಹೆಸರು ಹೇಳ್ತೀನಿ ಮತ್ತೆ, ಎಜು ಸೊಲ್ಯೂಷನ್ಸ್. ವಿಶ್ವಗ್ರಾ ಆದ್ಮೇಲೆ ಎಜು ಸೊಲ್ಯೂಷನ್ಸ್, ಎಜು ಸೊಸೈಟಿ, ಎಜುಕೇಶನ್ ಸೊಸೈಟಿ, ಪಾಪ ಅವ್ರಿಗೆಲ್ಲ ಪ್ರೊನೌನ್ಸಿಯೇಷನ್ ಬರಲ್ಲ, ಕ್ಲೀನ್ ಆಗಿ ಹೇಳ್ತೀನಿ. ವಿಶ್ವಗ್ರಾ ಎಜು ಸೊಲ್ಯೂಷನ್ಸ್ ಮಾರ್ಕೆಟಿಂಗ್ ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಪ್ರೈವೇಟ್ ಲಿಮಿಟೆಡ್. ಕ್ಲಿಯರ್? ಅರ್ಥ ಆಯ್ತಲ್ಲ? ಈ ಕಂಪ್ನಿ ಹೆಸರು ನೀವು MCL ಹಾಕಿದ್ರೆ ಯಾರು ಡೈರೆಕ್ಟರ್ ಇದ್ದಾರೆ ಅಂತ ಕ್ಲೀನ್ ಆಗಿ ಅದರಲ್ಲಿ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಇದು ಪ್ರೈವೇಟ್ ಲಿಮಿಟೆಡ್ ಆಗಿದೆ, GST ರಿಜಿಸ್ಟ್ರೇಷನ್ ಮಾಡಿದೀನಿ, ಕಂಪ್ನಿಗೆ ಪ್ಯಾನ್ ಇದೆ, ಟ್ಯಾನ್ ಇದೆ, ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಎಲ್ಲ ಮಾಡಿದೀವಿ. ನಮ್ದು ಫಸ್ಟ್ ರಿಜಿಸ್ಟರ್ ಮಾಡಿದ್ದು ಆಫೀಸ್ ಬಂದ್ಬಿಟ್ಟು ಬೆಂಗಳೂರಲ್ಲಿ KR ಪುರಂ ಅಡ್ರೆಸ್ ರಿಜಿಸ್ಟರ್ ಮಾಡಿದ್ವಿ. ಬಟ್ ಮಧ್ಯ ಕರ್ನಾಟಕದಲ್ಲಿ ಹೆಡ್ ಆಫೀಸ್ ಬೇಕು ಅಂತ ಹೇಳಿದಕ್ಕೆ ಈಗ ದಾವಣಗೆರೆ ಅಡ್ರೆಸ್ಗೆ ಕಂಪ್ಲೀಟ್ ಆಗಿ ರಿಜಿಸ್ಟರ್ಡ್ ಆಫೀಸ್ ಅಡ್ರೆಸ್ ನ ಚೇಂಜ್ ಮಾಡಿದ್ವಿ. ಅದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ಅಪ್ಡೇಟ್ ಆಗಿದೆ. ಕ್ಲಿಯರ್? ಕೆಲವೊಂದ್ ಕಡೆ ಲೋಕಲ್ ವೆಬ್ಸೈಟ್ ಗಳಿರ್ತವೆ, ಯಾವ್ದು ಇ-ಬಿಸ್ ಅಂತಾನೆ, ಯಾವ್ದು ಕಂಪ್ನಿಗಳ ಬಗ್ಗೆ ಮಾಹಿತಿ ಅಂತ 1058 ಜನ ವೆಬ್ಸೈಟ್ ಓಪನ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಇಷ್ಟ ಬಂದಾಗ ಏನೋ ಒಂದು ಅಪ್ಡೇಟ್ ಮಾಡಿರ್ತಾರೆ, ಆಮೇಲೆ ಮತ್ತೆ ಅಪ್ಡೇಟ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇರಲ್ಲ ಅವರಿಗೆ. ಅದಕ್ಕೆ ನಾವು ಜವಾಬ್ದಾರಲ್ಲ. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ಏನು ಮೆನ್ಷನ್ ಆಗಿದೆ ವೆಬ್ಸೈಟ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯಾರಾದ್ರೂ ಆಡಿಟರ್ ಗೊತ್ತಿರ್ತಾರೆ, ಆಡಿಟರ್ ಹತ್ರ ಹೋಗಿ ಸರ್ ಈ ತರ ಒಂದು ಕಂಪ್ನಿ ಇದೆ, ಈ ಕಂಪ್ನಿಗೆ ಜಿನೇನ ಇಲ್ಲ ಅಂತ ನೋಡಿ, ಅದ್ರಲ್ಲಿ ಕಾಣಿಸುತ್ತೆ. ಕ್ಲಿಯರ್? ಮತ್ತೆ ನಮ್ದು ಒಂದೇ ಬ್ಯಾಂಕ್ ಅಕೌಂಟ್ ಇರೋದು IDFC ಬ್ಯಾಂಕ್. ಏನೋ IDFC ಬ್ಯಾಂಕ್ ಅಂತ ಒಂದು ಕಂಪನಿಯಲ್ಲಿ ಅಕೌಂಟ್ ಓಪನ್ ಮಾಡಿದೀವಿ, ಕರೆಂಟ್ ಅಕೌಂಟ್. ಅದರಲ್ಲಿ ಕಂಪ್ಲೀಟ್ ಸೈನಿಂಗ್ ಅಥಾರಿಟಿ ಇರೋದು ನಾನೇ. ನಾನು ಮಾತ್ರ ಸಿಗ್ನೇಚರ್ ಮಾಡಿದ್ರೇನೆ ಚೆಕ್ಗಳೆಲ್ಲ ಪಾಸ್ ಆಗೋದು. ಇನ್ ಫ್ಯೂಚರ್ ಅಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಆದಾಗ ಇನ್ನೊಂದು ಇಬ್ಬರು ಸೈನಿಂಗ್ ಅಥಾರಿಟಿ ಬರ್ತಾರೆ. ಆ ಸೈನಿಂಗ್ ಅಥಾರಿಟಿ ಬಂದಾಗ ಅವ್ರಿಗೆ ಆಪ್ಷನ್ಸ್ ಇರುತ್ತೆ. IDFC ಬ್ಯಾಂಕ್ ಯಾವ ಬ್ರಾಂಚ್ ಅಲ್ಲಿ ಓಪನ್ ಮಾಡಿದ್ವಿ? ಕಾಡುಗೋಡಿ ವೈಟ್ಫೀಲ್ಡ್ ಬ್ರಾಂಚ್ ಅಲ್ಲಿ ಓಪನ್ ಮಾಡಿದ್ವಿ. ನಮ್ಮ ಮನೆ ಬರಕ್ಕೆ ಏನಂತಂದ್ರೆ ಅಲ್ಲಿಬ್ರು ಒಂದು ಎಕ್ಸಿಕ್ಯೂಟಿವ್ಸ್ ಏನಿದ್ರು ಕರೆಕ್ಟ್ ಆಗಿ ಸರ್ವಿಸ್ ಕೊಡ್ತಿರ್ಲಿಲ್ಲ. ಈಗ ಅದಕ್ಕೆ IDFC ಬ್ಯಾಂಕ್ ಕಾಡುಗೋಡಿ ಬ್ರಾಂಚ್ ಇಂದ ದಾವಣಗೆರೆಯಲ್ಲಿರೋ IDFC ಬ್ಯಾಂಕ್ಗೆ ಹೋಮ್ ಬ್ರಾಂಚ್ ನ ಇವತ್ತು ಟ್ರಾನ್ಸ್ಫರ್ ಮಾಡಕ್ಕೆ ಡಾಕ್ಯುಮೆಂಟ್ಸ್ ಕೊಡ್ತಾ ಇದೀನಿ. ಅವಾಗ ಅಲ್ಲಿ ದಾವಣಗೆರೆ ಬ್ರಾಂಚ್ ಅಂತಾನೆ ಗೊತ್ತಾಗುತ್ತೆ. IFSC ಕೋಡ್, ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ನಮ್ಮ ವೆಬ್ಸೈಟ್ ಅಲ್ಲಿ ಇರುತ್ತೆ. ಇಲ್ಲ ನಮ್ಗೆ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀವಿ. ಸೊ ಇಲ್ಲಾಂದ್ರೆ ಆದ್ರೆ ಯಾವಾಗಾದ್ರೂ ಒಂದ್ಸತಿ, ಇಲ್ಲಾಂದ್ರೆ ಕೆಳಗಡೆ ಇವಾಗ ಇದರಲ್ಲಿ ವಿಡಿಯೋದಲ್ಲಿ ಕೆಳಗಡೆ ಬರುತ್ತೆ ಬ್ಯಾಂಕ್ ಡೀಟೇಲ್ಸ್ ಯಾವ್ದು ಇದು ಅಂತ ಹೇಳ್ಬಿಟ್ಟು. ಓಕೆ, ಯಾಕಂದ್ರೆ ನಾವು ಬ್ಯಾಂಕ್ ಡೀಟೇಲ್ ಬ್ಯಾಂಕ್ ಇದು ಮಾಡೋದು, ಮತ್ತೆ ಅದಕ್ಕೆ ಫೋನ್ ಮಾಡ್ಬಿಟ್ಟು ಯಾರೋ ಒಬ್ರು ನಮ್ಮ IDFC ಪರಿಚಯ ಇದಾರೆ, ನಮ್ಮ ಎಂಪ್ಲಾಯ್ ಇದಾರೆ, ನಮ್ಮ ಅಕ್ಕ ಇದಾರೆ, ನಮ್ಮ ತಂಗಿ ಇದಾರೆ, ಬ್ಯಾಲೆನ್ಸ್ ಎಷ್ಟಿದೆ ಕೇಳಿ. ಅಲ್ಲಿ 0 ಬ್ಯಾಲೆನ್ಸ್ ಸ್ಟಾರ್ಟ್ಅಪ್ ಅಕೌಂಟೇ ಇಟ್ಟಿರೋದು. ಯಾಕಂದ್ರೆ ಬಂದಿದ್ದ ದುಡ್ಡು ಹಂಗೆ ಹಂಚ್ತಿದೀವಿ, ಯಾವ್ದು ಇಟ್ಕೊಂಡಿಲ್ಲ. ಆಮೇಲೆ ನನಗೆ ಗೊತ್ತಿಲ್ದಿರಂಗೆ ತಪ್ಪಿನು ನೀವ್ ಯಾರಾದ್ರಲ್ಲಿ ಎನ್ಕ್ವೈರಿ ಮಾಡಿ ಆ ಎಂಪ್ಲಾಯ್ ಏನಾದ್ರು IDFC ಬ್ಯಾಂಕ್ ಅಕೌಂಟ್ ನಂಬರ್ ಓಪನ್ ಆಗಿದ್ರೆ ಲಾಗಿನ್ ಬಂದಿರುತ್ತೆ. ಕಸ್ಟಮರ್ ಪರ್ಮಿಷನ್ ಇಲ್ದಿರಂಗೆ ನನ್ನ ಕಂಪನಿ ಅಕೌಂಟ್ ನ ಯಾರಾದ್ರೂ ಆಕ್ಸೆಸ್ ಮಾಡಿದ್ರೆ ಆ ಎಂಪ್ಲಾಯ್ನು ಕೆಲಸ ಕಳ್ಕೊಂತಾನೆ. ಅವ್ರಿಗೆ ಯಾರು ಹೇಳಿದ್ರು ಅವರು ಲೀಗಲ್ ಆಕ್ಷನ್ ಬರುತ್ತಾರೆ. ಗೊತ್ತಾಗ್ತಾ ಇದೆಯಾ? ಇವಾಗ ನಿಮ್ಮ ಅಕೌಂಟ್ ನಂಬರ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನಾನು ಚೆಕ್ ಮಾಡೋಕ್ಕಾಗಲ್ಲ. ಒಂದ್ ವೇಳೆ ನಾನು ಚೆಕ್ ಮಾಡಿದ್ರೆ ಚೆಕ್ ಮಾಡಿಸಿದ್ದವನು ಜೈಲಿಗೆ ಹೋಗ್ತಾನೆ, ಚೆಕ್ ಮಾಡಿದವನು ಜೈಲಿಗೆ ಹೋಗ್ತಾನೆ. ಇದನ್ನು ನೆನ್ಪಿಟ್ಕೊಂಡಿರಿ. ಫುಲ್ ಕ್ಲಿಯರ್ ಕಟ್ ವಿಡಿಯೋ ಅಂದ್ರೆ ಫುಲ್ ಕ್ಲಿಯರ್ ಕಟ್ ವಿಡಿಯೋ ಇದು. ಸತ್ಯಮೇವ ಜಯತೆ ಅಂತಾನೆ ತಿಳ್ಕೊಳ್ಳಿ. 100% ಟ್ರಾನ್ಸ್ಪರೆಂಟ್. ಓಕೆ, ಸೊ ಇದು ನಮ್ಮ ಕಂಪ್ನಿದು. ಇದು ಮತ್ತೆ ವಾಪಸ್ ಬರ್ತೀನಿ. ಕನ್ಫ್ಯೂಸ್ ಮಾಡ್ತಿಲ್ಲ ಸರ್, ನೀವು ಪಾಯಿಂಟ್ ಇಂದ ಬೇರೆ ಕಡೆ ಹೋಗ್ತೀರಾ ಅಂತ. ನಾನು ಬಹ್ಯಾಟ್ ಮಾಡ್ಕೊಂಡ್ ಬರ್ತಿಲ್ರಿ, ನ್ಯೂಸ್ ಓದ್ತಿಲ್ಲ, ಎದುರುಗಡೆ ಬರ್ಕೊಂಡು ನ್ಯೂಸ್ ಓದಿಕ್ ಇದೇ ಪಾಯಿಂಟ್ ಹೇಳ್ಬೇಕು ಅಂತ ಏನಿದೆ ಆ ಸದ್ಯಕ್ಕೆ ಏನೇನ್ ಕ್ಲಾರಿಫಿಕೇಶನ್ ಕೊಡ್ಬೋದು, ಏನೇನೆಲ್ಲ ಡೌಟ್ಸ್ ಬರ್ಬೋದು ಜನಗಳಿಗೆ, ಕಂಪ್ಲೀಟ್ ಆಗಿ ಮಾಹಿತಿನ ಫ್ಲೋ ಅಲ್ಲಿ ಕೊಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ನಾವು ನೆಕ್ಸ್ಟ್ ಕಮ್ಸ್ ವರ್ಕ್ ಫ್ರಮ್ ಹೋಮ್ಗೆ ಇದಿಷ್ಟಿರುತ್ತೆ. 354 ರೂಪಾಯಿ ಎಲ್ಲಿ ಕಟ್ಟಬೇಕು ಇದಿರುತ್ತೆ. ಯಾವ ಕಂಪ್ನಿ ಕಟ್ಟಬೇಕು ಹೇಳಿದೀನಿ, ಯಾವ ಅಕೌಂಟ್ಗೆ ಹಾಕ್ಬೇಕು ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇನ್ನೇನೋ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಓಕೆನಾ? ಸರಿ, ಮತ್ತೆ ಹೇಳ್ತೀನಿ. ಕರೆಕ್ಟಾ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ, ಅದು ಅಭ್ಯಾಸ. ಯಾಕಂದ್ರೆ ಒಂದ್ ಜನಕ್ಕೆ 14 ಸತಿ ಹೇಳ್ಬೇಕಂದ್ರೆ ಏನ್ ಅರ್ಥ ಮಾಡಿ ಅದಕ್ಕೂ ಕಮೆಂಟ್ ಮಾಡ್ತಾರೆ. ಸರ್ ಗೆಟಿಂಗ್ ಮೈ ಪಾಯಿಂಟ್ ಅಂತ ಹೇಳ್ತೀರಾ, ಕರೆಕ್ಟ್, ವೆರಿ ಗುಡ್. ನಿಮ್ ಕಮೆಂಟ್ ಮಾಡೋ ಎಲ್ಲ ಅಧಿಕಾರ ನಿಮ್ಗಿದೆ. ಬಟ್ ಅದೇ ರೀತಿ ನಾನು ನಿಮ್ಗೆ ಕ್ಲಾರಿಟಿ ಆಯ್ತಾ ಇಲ್ವೋ ಅಂತ ಹೇಳೋ ಅಧಿಕಾರನು ನನಗೂ ಇದೆ. ಸೊ ಎಲ್ಲರೂ ದಯವಿಟ್ಟು ಕ್ಷಮಿಸ್ಬಿಡಿ ಆ ಒಂದು ವಿಚಾರಕ್ಕೆ. ಓಕೆ, ಕೆಲವೊಂದು ಅಭ್ಯಾಸ ಬಲಗಳು ಹೇಳ್ತೀವಲ್ಲ ಹಂಗಿರ್ತವೆ. ದೆನ್ ನೆಕ್ಸ್ಟ್ ಮತ್ತೆ ಬರೋಣ. ವರ್ಕ್ ಫ್ರಮ್ ಹೋಮ್ ಅಲ್ಲಿ ಜಾಯ್ನ್ ಆಗಿರೋರು 354 ರೂಪಾಯಿ ಕೊಟ್ಟರು ಏನಕ್ಕೆ ಕಾಸು ಕೊಡ್ತಾರೆ, ಏನ್ ಮಾಡ್ಬೇಕು? ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋಕೆ, ಲೀಡ್ ಜನರೇಷನ್ ಮಾಡ್ಬೇಕು. ಡಿಜಿಟಲ್ ಮಾರ್ಕೆಟಿಂಗ್ ಮತ್ತೆ ಲೀಡ್ ಜನರೇಷನ್ ಮಾಡಿದ್ರೆ ಸಾಕಾಗುತ್ತಾ, ರೆವೆನ್ಯೂ ಬರುತ್ತಾ ಅಂತ ಯೋಚನೆ ಮಾಡ್ರಿ. ಯಾಕಂದ್ರೆ ಯಾರು 354 ರೂಪಾಯಿ ಕೊಟ್ಟು ಬರ್ತಾರೆ ಅವರೊಂದು ಕನ್ಸಿಟ್ಕೊಂಡು ಬರ್ತಾರೆ. ನಾನು ಮನೇಲಿ ತಿಂಗಳಿಗೆ ಪ್ರತಿ ದಿವಸ 4 ರಿಂದ 6 ಗಂಟೆಗಳ ಕಾಲ ನಾನು ವಿಶ್ವಗ್ರಾ ಮೇಲೆ ಟೈಮ್ ಹಾಕಿದ್ರೆ ನನಗೆ ತಿಂಗಳಿಗೆ 5,000 ರೂಪಾಯಿ ಬರುತ್ತೆ ಅನ್ನೋ ಒಂದು ಕನ್ಸಿರುತ್ತೆ. ಈಗ ಅವರು ಯೋಚನೆ ಮಾಡ್ತಾರೆ 354 ರೂಪಾಯಿ ಬಗ್ಗೆ ಅಲ್ಲ, ನನಗೆ ಆ ತಿಂಗಳ ಎಂಡಲ್ಲಿ 5,000 ಬಂದಿಲ್ಲ ಅಂತಂದ್ರೆ ಏನಾಗುತ್ತೆ ಅನ್ನೋ ಕನ್ಸನ್ನ ನುಚ್ಚು ನೂರು ಮಾಡಬಾರ್ದು. ಅಂದ್ರೆ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾರೋ ನಮ್ಮ ಎಕ್ಸಿಕ್ಯೂಟಿವ್ಸ್ ಆಗಿರ್ಬೋದು, ಯಾರೋ ನಮ್ಮ ಟೀಮ್ ಅವ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಮಗದವ್ರು ಇರ್ಬೋದು, ಸುಮ್ಮನೆ ಹೇಳಿರ್ಬೋದು ನಿಮ್ಗೆ ಸ್ಟೇಟಸ್ ಹಾಕ್ಬಿಟ್ರೆ ಜಾಯ್ನ್ ಆಗ್ತಿಲ್ಲ. ಸ್ಟೇಟಸ್ ಹಾಕಿದ್ರೆ ದುಡ್ಡು ಬರಲ್ಲ, ಸ್ಟೇಟಸ್ ಹಾಕಿದ್ರೆ ದುಡ್ಡು ಬರಲ್ಲ. ನನ್ಗೆ ಹಂಗೆ ನೋಡಿದ್ರೆ ಇಷ್ಟೊಂದು 1,000 ಕೋಟಿ ಬರ್ಬೇಕಾಗಿತ್ತು, ಅಷ್ಟೊಂದು ಸ್ಟೇಟಸ್ ಹಾಕಿದ್ದೀನಿ ನಾನು. ಸೊ ಇವಾಗ ಏನಂತಂದ್ರೆ ಲೀಡ್ ಜನರೇಷನ್ ಮಾಡ್ಬೇಕು. ಏನ್ ಮಾಡಿದೀವಿ ನಾವು? ಒಬ್ಬರೇ ಕೆಲಸ ಮಾಡಿದ್ರೆ ಯಾವತ್ತೂ ಹೇಳ್ತೀವಿ, ನಾವು ಚಿಕ್ಕ ವಯಸ್ಸಿಂದ ಕಲ್ತಿದೀವಿ. ಒಂದು ಕಡ್ಡಿ ಇದ್ರೆ ಆರಾಮಾಗಿ ಮುರಿಬಹುದು, 30 ಕಡ್ಡಿ ಇದ್ರೆ ಮುರಿಯಕ್ಕಾಗಲ್ಲ. ಸೊ ಚಿಕ್ಕ ವಯಸ್ಸಿಂದ ಕಲ್ತಿದ್ ಪಾಠಕ್ಕೆ ಅದೇ ಪಾಠನ ಏನ್ LKG UKG ಅಥವಾ 1ನೇ ಕ್ಲಾಸ್ ಪಾಠ ಕಲ್ತಿದ್ವಿ ಅದನ್ನ ಮತ್ತೆ ರಿವೈಂಡ್ ಮಾಡ್ಕೊಳ್ಳೋಣ. ಒಂದು ತಂಡ ಅಂತ ಇರ್ಬೇಕು. ಇವತ್ತು ಫಾರ್ ಎಕ್ಸಾಂಪಲ್ ಯಾವ್ದೊಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಯಾವ್ದೋ ಕನ್ನಡ ಸೇನೆ ಅಂತ ತಿಳ್ಕೊಳ್ಳಿ, ಯಾವುದೇ ಒಂದು ಆರ್ಗನೈಸೇಷನ್ ಅಂತಂದ್ರೆ ಒಂದು ತಂಡ ಇರುತ್ತೆ. ಕರೆಕ್ಟ್?
ಯಾವ್ದಕ್ಕಾದ್ರೂ ಈ ಒಂದು ಬೃಹತ್ ಪ್ರಾಜೆಕ್ಟ್ ಎಜುಕೇಶನ್ ಇಂಡಸ್ಟ್ರಿನ ಫ್ರೀ ಮಾಡೋಕ್ಕಿಂತ ಹೊರಟಿರೋ ಪ್ರಾಜೆಕ್ಟ್ಗೆ ಅಟ್ಲೀಸ್ಟ್ ಒಂದು ತಂಡ ಬೇಕು. ಎಷ್ಟು ದೊಡ್ಡ ತಂಡ ಬೇಕು ನಂಗೆ? 72,000 ಜನ ತಂಡ ಬೇಕು. 72,000 ಜನ ತಂಡ ಒಂದೇ ಕಡೆ ಇಲ್ಲಿ ಸೇರ್ಸೋದು, ಒಂದು ದಾವಣಗೆರೆಲಾಗ್ಲಿ ಅಥವಾ ಬೆಂಗಳೂರಿನ ಹೊಸಕೋಟೆಲ್ಲಾಗ್ಲಿ 72,000 ಜನ ಬಂದ್ಬಿಡಿ ನಾವು ಕೆಲಸ ಮಾಡಿ ಅಂದ್ರೆ ಬರ್ತಾರ? ಬರಲ್ಲ. ರಾಜ್ಯದ ವಿವಿಧ ಭಾಗಗಳಲ್ಲಿ 1,120 ಹಳ್ಳಿಗಳಲ್ಲಿ ಕರ್ನಾಟಕದಲ್ಲಿ ಒಂದು 30 ಜನದ ಒಂದು ತಂಡ ಮಾಡ್ಬೇಕು ಅಂತ ಹೇಳಿದೀನಿ. ಕಂಡೀಷನ್ ಏನು ವರ್ಕ್ ಫ್ರಮ್ ಹೋಮ್ಗೆ? ಫಸ್ಟ್ ನಂಬರ್ 1 354 ರೂಪಾಯಿ ಕೊಟ್ಟಿರ್ಬೇಕು. ನೀವ್ ಏನ್ ಓದಕ್ ಬರ್ಲಿ ಬರದೇ ಇರ್ಲಿ ಏನಾದ್ರೂ ಆಗಿರ್ಲಿ, ಓಕೆನಾ? ವಾಟ್ ಎವರ್ ಯು ಆರ್, ಐ ಡೋಂಟ್ ಕೇರ್. ಆ 30 ಜನದ ತಂಡ ನೀವು ಕಟ್ಟಲೇಬೇಕು. ಆ ತಂಡ ಕಟ್ಟೋದ್ರಿಂದ ಆಗ್ಲಿ ಇನ್ನೊಬ್ಬರನ್ನ ಜಾಯಿನ್ ಮಾಡಿಸೋದ್ರಾಗ್ಲಿ ನಿಮ್ಗೆ ₹1 ಲಾಭ ಸಿಗಲ್ಲ. ಯಾಕಂದ್ರೆ ಇದು ಚೈನ್ ಲಿಂಕ್ ಅಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ. ಕ್ಲಿಯರ್? ಅದು ಒಂದು ನಿಮಗೋಸ್ಕರ ನೀವು ಮಾಡ್ತಾರ ತಂಡ. ಹಾಗೆ ನಿಮ್ ತರ ಒಂದು 30 ಜನನ ಐಡೆಂಟಿಫೈ ಮಾಡಿ ಅವ್ರಿಗೆ ಮನೇಲೆ ಒಂದು 5,000 8,000 ರೂಪಾಯಿ ಸಂಪಾದನೆ ಮಾಡಿಸುವಂತ ಒಂದು ಅವಕಾಶ ಕೊಡುವಂತ ಒಂದು ಅದ್ಭುತವಾದ ಕಾರ್ಯ. ಓಕೆ, ಸೊ ನಾವು ಲೆಟ್ಸ್ ಕಮ್ ಟು ದ ಪಾಯಿಂಟ್. ಓಕೆ, ಈಗ ಏನ್ ಮಾಡ್ತೀವಿ? 30 ಜನದ ಒಂದು ತಂಡ ಮಾಡ್ತೀವಿ. 30 ಜನದ ತಂಡ ಯಾಕೆ? ಫಾರ್ ಎಕ್ಸಾಂಪಲ್ ಅದ್ರ 5 ಜನ ಚೆನ್ನಾಗಿ ಓದ್ಕೊಂಡಿರೋರು ಇರ್ತಾರೆ, ಇಂಗ್ಲಿಷ್ ಬರುತ್ತೆ, ಟೆಲಿಕಾಲಿಂಗ್ ಮಾಡೋರು ಇರ್ತಾರೆ. ಅವ್ರು ಟೆಲಿಕಾಲಿಂಗ್ ಮಾಡ್ತಾರೆ. ಯಾರಿಗೆ ಮಾಡ್ತಾರೆ? ನಮ್ಮ ಹತ್ರ ಇರೋ ಡೇಟಾದಲ್ಲಿ ಕೊಡ್ಬೋದು, ಇಲ್ಲ ನಿಮ್ಮ ಹಳ್ಳಿ ಮೇಲೆ ಸುತ್ತಮುತ್ತ ಇರೋ ಡೇಟಾದಲ್ಲಿ ಇರ್ಬೋದು. ಯಾರಿಗೊಬ್ರು ಒಂದು ಡೈಲಿ ಒಂದಷ್ಟು ಅಂತ ಕಾಲ್ಸ್ ಮಾಡ್ತಾರೆ. ಯಾವ್ದ್ರ ಬಗ್ಗೆ ಕಾಲ್ ಮಾಡ್ತಾರೆ? ಕೋರ್ಸ್ಗಳು. ಮಾರ್ಕೆಟ್ ಅಲ್ಲಿ ₹20 ₹30 ಆವರೇಜ್ ನಾನು ಹೇಳ್ತಾ ಇರೋದು, ಅಥವಾ ₹2,000 ₹3,000 ಅಥವಾ ₹20,000 ₹30,000 ಹೇಳ್ಕೊಡ್ತಾರ ಅಂತ ವಿಚಾರಗಳನ್ನ ಇದ್ರದ್ದು 30% 70% ಲೆಸ್ ಮಾಡಿ. ಲೆಟ್ಸ್ ಎನ್ ಎಕ್ಸಾಂಪಲ್, ನಮ್ಮ ವೇದಿಕ್ ಮ್ಯಾಥಮೆಟಿಕ್ಸ್ 1 ವರ್ಷ ಟ್ರೈನಿಂಗ್ ಕೊಡ್ತೀವಿ. ನಾರ್ಮಲ್ ಆಗಿ ಒಂದು ವೇದಿಕ್ ಮ್ಯಾಥಮೆಟಿಕ್ಸ್ ಕ್ಲಾಸ್ 29 ಫಾರ್ಮುಲಾ ಇರುತ್ತೆ. ಅದನ್ನ ಕಲಿಯೋದಕ್ಕೆ ಮಿನಿಮಮ್ 1 ವರ್ಷ ಅಂತೂ ಬೇಕು ವಿತ್ ಪ್ರಾಕ್ಟೀಸ್. ಯಾರು 2 ತಿಂಗಳು 3 ತಿಂಗಳು ಅದ್ಭುತವಾದ ವಿದ್ಯಾರ್ಥಿಗಳು ಇರ್ತಾರೆ, ಅವ್ರು ಕಲಿತಾರೆ. ಎಲ್ಲರೂ ಅದ್ಭುತವಾದ ವಿದ್ಯಾರ್ಥಿಗಳು ಇರಲ್ಲ, ಮಿನಿಮಮ್ 1 ವರ್ಷ ಬೇಕು. ಆ ವೇದಿಕ್ ಮ್ಯಾಥಮೆಟಿಕ್ಸ್ ನ ಕಲಿಸಿ ಅವ್ರಿಗೆ ಮೆಟೀರಿಯಲ್ ಸಮೇತ ಕೊಡ್ತೀವಿ. ನೆನ್ಪಿಟ್ಕೊಂಡಿರಿ, ಮೆಟೀರಿಯಲ್ ಸಮೇತ ಕೊಡ್ತೀವಿ. ಆ ವೇದಿಕ್ ಮ್ಯಾಥಮೆಟಿಕ್ಸ್ ಕಲಿಬೇಕು ಅಂತಂದ್ರೆ 10,000 ರಿಂದ 15,000 ಆ ರೇಂಜ್ವರೆಗೂ ಕೆಲಸ ಮಾಡ್ಬೇಕಾಗುತ್ತೆ, ಖರ್ಚು ಮಾಡ್ಬೇಕಾಗುತ್ತೆ. ನಾವು ಕೇವಲ ₹3,000 ಮಾತ್ರ ಚಾರ್ಜ್ ಮಾಡ್ತಾ ಇರೋದು, ಪ್ಲಸ್ GST. ಅದ್ರಲ್ಲೇನು 1 ವರ್ಷ ಟ್ರೈನಿಂಗು. ಎಷ್ಟು ಟ್ರೈನಿಂಗು? ವಾರದಲ್ಲಿ 3 ತರಗತಿ 1 ಗಂಟೆ. ಯಾಕೆ 3 ಕ್ಲಾಸ್ ಇಟ್ಟಿದ್ದೀರಾ ಸರ್? 6 ದಿವಸನೂ ಇಡ್ಬೋದಲ್ಲ ಸರ್? ಸರ್ ಒಂದು ಮಾತು ಹೇಳ್ತೀನಿ, ಇವತ್ತು ಕ್ಲಾಸ್ ಹೇಳ್ಕೊಟ್ರೆ ನಾಳೆ ಆ ಮಗುಗೆ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಕ್ 1 ದಿವಸ ಟೈಮ್ ಬೇಡ, ಆ ಗ್ಯಾಪ್ ಕೂಡ ಬೇಡ. ನಾನು ಮತ್ತೆ ಅದನ್ನ ಹೇಳ್ತಾ ಇರೋದು, ಮಕ್ಕಳಿಗೆ ಗುಲಾಮ್ಗಿರಿ ಹೇಳ್ಕೊಡಂತ ಕಂಪ್ನಿ ಅಲ್ಲ ವಿಶ್ವಗ್ರಹ. ಅವ್ರನ್ನ ಇಂಡಿಪೆಂಡೆಂಟ್ ಮಾಡ್ಬೇಕು. ಇಂಡಿಪೆಂಡೆಂಟ್ ಯಾವಾಗ ಮಾಡಕ್ಕಾಗುತ್ತೆ? ಇವತ್ತು ನಾನು ಹೇಳ್ಕೊಟ್ಟಿದ್ದೀನಿ, ನಾಳೆ ನೀನು ಫಾಲೋ ಮಾಡ್ಕೊಂಬ. ನೀನು ಫಾಲೋ ಮಾಡ್ಕೊಂಬಂದ್ ಕಲ್ತ್ಕೊಂಬಂದ್ರೆ ನೆಕ್ಸ್ಟ್ ಪಾಠ ನಾನು ಹೇಳ್ಕೊಡೋದು ಅನ್ನೋ ಒಂದು ಕಾನ್ಸೆಪ್ಟ್ ನ ವಿಶ್ವಗ್ರಹ ಎಜು ಸೊಲ್ಯೂಷನ್ಸ್ ಅಲ್ಲಿ ಫಾಲೋ ಮಾಡ್ತಿದ್ದೆ. ಅದಕ್ಕೆ ವಾರದಲ್ಲಿ 3 ಕ್ಲಾಸ್ ಇರುತ್ತೆ. ಇದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಯಾರು? ಆ ವರ್ಕ್ ಫ್ರಮ್ ಹೋಮ್ ಅವರು. ಹೇಗೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು? ಫೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು, ವಿಡಿಯೋ ಮಾಡಿ ಶೇರ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ಬೋದು, ಇಲ್ಲ ಮನೆಗೆ ಹೋಗಿ ಪಾಂಪ್ಲೆಟ್ ಕೊಟ್ಟು ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಬೋದು. ಎಷ್ಟು ದೂರ ತಿರುಗ್ತೀರಾ? 1000 ಕಿಲೋಮೀಟರ್ ರೀ. ಇವತ್ತು ಯಾವುದೋ ಒಂದು ಹಳ್ಳಿ ಕರ್ನಾಟಕದ ಭಾಗದಲ್ಲಿ ಕಲಬುರ್ಗಿನೋ ಗುಲ್ಬರ್ಗನೋ ಇಲ್ಲ ದಾವಣಗೆರೆನೋ ಎಲ್ಲೋ ಒಂದು ಹುಟ್ಟಿರ್ತಾರೆ. ಅಪ್ಪ ಅಮ್ಮನ ಜೊತೆ ಇರ್ಬೇಕು, ಇರಲ್ಲ. ಇಲ್ಲಿಂದ ಬೆಂಗಳೂರಿಗೋ ಇಲ್ಲ ಚೆನ್ನೈಗೋ ಹೈದರಾಬಾದ್ಗೋ ಹೋಗ್ತಾರೆ. ಏನಕ್ಕೆ? 10,000 15,000 20,000 ₹30,000 ಸಂಬಳ ತಗೊಂಡಂತ ಒಂದು ಎಂಪ್ಲಾಯ್ ಬೆಂಗಳೂರಿಗೆ ಹೋಗಿ 15,000 ರಿಂದ 18,000 ಅಲ್ಲೇ ಖರ್ಚು ಮಾಡಾಕಿರ್ತಾರೆ. ಅದೇನು? ಶಿಸ್ತಲ್ಲಿದ್ರೆ, PGಗೆ ಓಡಾಡಕ್ಕೆ ಇದ್ರೆ. ಶಿಸ್ತಲ್ಲಿಲ್ಲ, ಸ್ವಲ್ಪ ಪಾರ್ಟಿಗಳು ಮಾಡೋದಿದೆ, ಐಸ್ ಕ್ರೀಮ್ ಮಾಡಿದೆ, ಬರ್ಡೇ ಪಾರ್ಟಿ ಮಾಡೋಂತ ಕಲ್ಚರ್ ಇರೋರಾದ್ರೆ ಉಳ್ಸೋದೇ 8,000 ರಿಂದ 10,000 ಅಷ್ಟೇನ. ಅದಕ್ಕೆ ಮೇಲೆ ಹೊರಗಡೆಯಿಂದ ಊಟ, ಅಪ್ಪ ಅಮ್ಮಂದು ಸಂಬಂಧ ಇಲ್ಲ, ಏನು ಇಲ್ಲ, ಪ್ರೀತಿ ಇಲ್ಲ. ಅಂತದ್ರಲ್ಲಿ ಇಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡೋರು ಅಮ್ಮಮ್ಮ ಅಂದ್ರೆ ಅಲ್ಲೋದ್ರು 20 ಕಿಲೋಮೀಟರ್ 30 ಕಿಲೋಮೀಟರ್ ಟ್ರಾವೆಲ್ ಮಾಡ್ಲೇಬೇಕು. ಇಲ್ಲಿ ನಮ್ಮ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯ್ಸ್ ಏನಿದ್ದಾರೆ ಅವ್ರ ಹಳ್ಳಿ ಸುತ್ತದಲ್ಲಿರೋ 4 ರಿಂದ 5 ಕಿಲೋಮೀಟರ್ ಇಲ್ಲ ಮ್ಯಾಕ್ಸಿಮಮ್ 10 ಕಿಲೋಮೀಟರ್ ಒಳಗಡೆ, 5 ಕಿಲೋಮೀಟರ್ಗಿಂತ ಜಾಸ್ತಿ ಡಿಸ್ಟೆನ್ಸ್ ಬೇಡ ರೀ. ಅಲ್ಲಿಗೆ 30 ಜನ ತಂಡವಾಗಿ, ಅರ್ಥ 5 ಜನ ಹೋಗ್ಲಿ, ಒಬ್ಬರೇ ಹೋಗ್ಲಿ, ಇಬ್ಬರೇ ಹೋಗ್ಲಿ, ಅದು ತಂಡದ ಮೇಲೆ ಡಿಪೆಂಡ್ ಆಗುತ್ತೆ. ಅಷ್ಟು ಜನ ಹೋಗಿ ನಮ್ಮ ಕೋರ್ಸಸ್ ಬಗ್ಗೆ ಮಾತಾಡಂತ ಒಂದು ಕಾರ್ಯನ ಮಾಡ್ಬೇಕಾಗುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ಅಲ್ಟಿಮೇಟ್ ಆಗಿ ಏನು, ನಮ್ಮ ಕೋರ್ಸಸ್ ನ ರೀಚ್ ಮಾಡಿಸ್ಬೇಕು. ಅವಾಗ ಏನಾಗುತ್ತೆ? ಅದರಿಂದ ಸ್ಟೂಡೆಂಟ್ಸ್ ಎನ್ಕ್ವೈರಿ ಬರುತ್ತೆ. ಮತ್ತೆ ಈಗ ಅಲ್ಲಿ ಪಾಠ ಹೇಳ್ಕೊಡೋ ಟ್ರೈನರ್ಸ್ ಬೇಕು. ಎಷ್ಟು ಜನ ಟ್ರೈನರ್ಸ್ ಬೇಕು? ಸೆಕೆಂಡ್ ಪ್ಲಾಟ್ಫಾರ್ಮ್ 5 ಜನ ಟ್ರೈನರ್ಸ್ ಬೇಕು. ಪ್ರತಿ ಒಂದು ತಂಡಕ್ಕೆ 30 ಜನ ಅಲ್ದಿರಂಗೆ 5 ಜನ ಟ್ರೈನರ್ಸ್ ಬೇಕು. ಎಂತ ಟ್ರೈನರ್ಸು? ಅವ್ರೊಂದ್ ಸ್ವಲ್ಪ ಡಿಗ್ರಿ ಓದಿರ್ಬೇಕು, ಇಲ್ಲ PUC ಓದಿರ್ಬೇಕು. ಇನ್ನು ಕೆಲವರು ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ತರ ಕ್ಯಾಟಗರಿ ಅವರು 7ನೇ ಕ್ಲಾಸ್ ಓದಿದ್ರು, ಇಂಗ್ಲಿಷ್ ಅಲ್ಲಿ ಕೂಡ ಹಾಡು ಹೇಳ್ತಿದ್ರಂತೆ. ಓಕೆ, ಆಡು ಮುಟ್ಟ ಸೊಪ್ಪಿಲ್ಲ, ರಾಜ್ಕುಮಾರ್ ಮಾಡದ ಪಾತ್ರವಿಲ್ಲ ಅಂತಿರುತ್ತೆ. ಆತರ ಕ್ಯಾರೆಕ್ಟರ್ 7ನೇ ಕ್ಲಾಸ್ ಆಗಿದ್ರು ಸರಿ, ಬಟ್ ಅವರಿಗೆ ಕಲಿಬೇಕು, ಕಲಿಸ್ಬೇಕು. ಇಂಟರ್ ಪರ್ಸನಲ್ ಸ್ಕಿಲ್ಸ್, ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಂತ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರೋಂತ ಒಂದು 5 ಜನ ಟ್ರೈನರ್ಸ್ ಬೇಕು. ಅವ್ರು ಏನ್ ಮಾಡ್ಬೇಕು? ಅವರು ನಮ್ಮ ಕಂಪ್ನಿಗೆ ಟ್ರೈನಿಂಗ್ ಕಲ್ತ್ಕೊಳಕ್ ಬರ್ಬೇಕು. ಏನೇನ್ ಟ್ರೈನಿಂಗ್ ಕೊಡ್ತೀವಿ? ನಮ್ಮ ಕಂಪ್ನಿಲಿ ಟೋಟಲ್ 112 ಕೋರ್ಸಸ್ ಲಾಂಚ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಈಗ ಸದ್ಯಕ್ಕೆ ಜುಲೈ 1ನೇ ತಾರೀಕಿಂದ 5 ಕೋರ್ಸ್ಗಳನ್ನ ಲಾಂಚ್ ಮಾಡಿದ್ವಿ. ಎಷ್ಟು? 5 ಕೋರ್ಸ್ಗಳನ್ನ ಲಾಂಚ್ ಮಾಡಿದ್ವಿ. ಯಾರಾದ್ರೂ ಟ್ರೈನರ್ಗಳು ಜಾಯ್ನ್ ಆದವರಿಗೆ ಈ 5 ಕೋರ್ಸ್ಗಳದ್ದು ಟ್ರೈನಿಂಗ್ ಡಿಫ್ರೆಂಟ್ ಶೆಡ್ಯೂಲ್ ಇರುತ್ತೆ. ಬೆಳಿಗ್ಗೆ 5 ರಿಂದ 6 ಗಂಟೆಗೆ ಒಂದು ಕ್ಲಾಸ್ ಇರ್ಬೋದು, ಅಲ್ಲ 6 ರಿಂದ 7 ಗಂಟೆಗೆ ಒಂದು ಬ್ಯಾಚ್ ಇರ್ಬೋದು, ಮತ್ತೆ 11 ಗಂಟೆಯಿಂದ 3 ಗಂಟೆ. ಹೌಸ್ ವೈಫ್ಸ್ ಎಲ್ಲ ಅವಾಗ ತಾನೇ ಫ್ರೀ ಇರ್ತಾರೆ.
11ರಿಂದ 3 ಗಂಟೆಗೆ ಒಂದು ಬ್ಯಾಚ್ ಇರ್ಬೋದು, ಇಲ್ಲ ಸಂಜೆ ಮತ್ತೆ 5ರಿಂದ 6, 6ರಿಂದ 7, 7ರಿಂದ 8, ಇಲ್ಲ 8ರಿಂದ 9, ಇಲ್ಲ ಅವಶ್ಯಕತೆ ಬಿದ್ರೆ 9ರಿಂದ 10 ಗಂಟೆ ಕೂಡ. ಓಕೆ, ಈ ಸಮಯದಲ್ಲಿ ಯಾವ್ದಾದ್ರು ಅವ್ರು 1 ಗಂಟೆ ಕಲಿತೀನಿ ಅಂದ್ರೆ ಒಂದೇ ಕೋರ್ಸ್ ಕಲೀಲಿ, 2 ಗಂಟೆ ಕಲಿತೀನಿ ಅಂದ್ರೆ 2 ಕೋರ್ಸ್ ಕಲೀಲಿ, 5 ಗಂಟೆ ಕಲಿತೀನಿ ಅಂದ್ರೆ 5 ಕೋರ್ಸ್ ಕಲೀಲಿ. ಚಾಯ್ಸ್ ಇಸ್ ಫಾರ್ ದ ಟ್ರೈನರ್ಸ್. ಬಟ್ ಎಲ್ಲಾ ಆಪ್ಷನ್ ಒಬ್ರು ನಾನು ಇದಕ್ಕೆ ಬರ್ತೀನಿ ಸರ್, ಒಬ್ರು ಇದಕ್ಕೆ ಬರ್ತೀನಿ, ಒಬ್ಬೊಬ್ರಿಗೆ ಒಂದೊಂದು ಟ್ರೈನರ್ ಹಾಕಕ್ಕಾಗಲ್ಲ. ಎಲ್ಲಾರು ನೋಡ್ಕೊಂಡು ಆ ಸೆಗ್ಮೆಂಟ್ ಅಲ್ಲಿ ಬನ್ನಿ ಅಂತ ಆಪ್ಷನ್ಸ್ ಕೊಡ್ತೀವಿ, ಆಪ್ಷನ್ಸ್ ಅಲ್ಲಿ ಬರ್ಬೇಕು. ಬಂದಾಗ ಏನ್ ಮಾಡ್ತೀವಿ, ಅವ್ರಿಗೆ 5 ಕೋರ್ಸ್ಗಳ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಆ ಟ್ರೈನಿಂಗ್ಗೆ ನಾನ್ ಚಾರ್ಜ್ ಮಾಡ್ತಾ ಇರೋದು 1 ವರ್ಷಕ್ಕಲ್ಲ, ಲೈಫ್ ಟೈಮ್. ಅವ್ರು ಎಲ್ಲಿವರೆಗೂ ನಮ್ ಜೊತೆ ಟ್ರೈನರ್ ಆಗಿ ಕೆಲಸ ಮಾಡ್ತಾರೋ ಅಲ್ಲಿವರೆಗೂ 3,000 ರೂಪಾಯಿ ಮಾತ್ರ ಅವ್ರಿಗೆ ಚಾರ್ಜ್ ಮಾಡೋದು. ಯಾಕಂದ್ರೆ ಪ್ರತಿಯೊಂದು ಶಾಲೆಯಲ್ಲಾಗ್ಲಿ, ಪ್ರತಿಯೊಂದು ಕಂಪನಿಲಾಗ್ಲಿ ನಮ್ಗೆ ಅಂತ ಕೆಲಸ ಮಾಡೋ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೊಡ್ಬೇಕಾಗಿರುವಂತ ಸಂಪೂರ್ಣ ಜವಾಬ್ದಾರಿ ಆ ಶಾಲೆಗಾಗ್ಲಿ ಅವ್ರಿಗೆ ಆದ್ರೂ ಇರುತ್ತೆ. ಬಟ್ ಇವತ್ತು ಸಾಕಷ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ ನೋಡಿ, ಯಾಕೆ ಸಾಕಷ್ಟು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಡೀತಾರೆ ಟ್ರೈನಿಂಗ್ಗಳು, ಬಟ್ ಅವ್ರು ಎಷ್ಟು ಕಲಿತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ, ಅದು ಕ್ವೆಶನ್ ಮಾಡಕ್ ಅಥಾರಿಟೀಸ್ ಅಲ್ಲ ನಂಗಿಲ್ಲ. ಬಟ್ ಪ್ರೈವೇಟ್ ಶಾಲೆಗಳಲ್ಲಿ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಹೊಸ ಕೋರ್ಸ್ಗಳಾಗ್ಲಿ ಅದನ್ನ ಟೀಚರ್ಸ್ಗೆ ಟ್ರೈನಿಂಗ್ ಕೊಡಿಸ್ತಿಲ್ವಾ ಅನ್ನೋದು ಕ್ವೆಶನ್ ಮಾರ್ಕ್. ಕೆಲವೊಂದು ಶಾಲೆಗಳಲ್ಲಿ ಅದ್ಭುತವಾಗಿ ಕೊಡಿಸ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ರಾಣಿಬೆನ್ನೂರಲ್ಲಿ ನಾವು ನೋಡ್ದಂಗೆ ಒಂದು ಶಾಲೆ ಇದೆ, ಶಾಲೆ ಹೆಸರು ರೈನ್ಬೋ PU ಕಾಲೇಜ್. ಮಿಕ್ಕಿದವು ಇರ್ತಾವೆ ತುಂಬಾ, ನನಗೆ ಎಕ್ಸಾಂಪಲ್ ಹೇಳ್ತಾರೆ ದಾವಣಗೆರೆ ಸುತ್ತಮುತ್ತದಲ್ಲಿ. ಅದ್ರಲ್ಲಿ ಏನಂತಂದ್ರೆ ಟೀಚರ್ಸ್ಗೆ ಬೇರೆ ಬೇರೆ ರೀತಿಯಂತ ಆಧ್ಯಾತ್ಮಿಕ ಟ್ರೈನಿಂಗ್ ಇರ್ಬೋದು, ಅವ್ರದ್ದು ಯಾವ್ದೋ ಸಬ್ಜೆಕ್ಟ್ ಇರಲಿ, ಕನ್ನಡ ಟೀಚರ್ ಇರ್ಬೋದು, ಅವ್ರ ಇಂಗ್ಲಿಷ್ ಟ್ರೈನಿಂಗ್ ಇರ್ಬೋದು, ಇದೆಲ್ಲ ಕೊಡ್ತಿರ್ತಾರೆ. ಅದೇ ಕಾನ್ಸೆಪ್ಟ್ ಅಲ್ಲಿ 3,000 ರೂಪಾಯಿ ಕೊಟ್ಟು ಯಾರು ನಮ್ಮ ಟ್ರೈನಿಂಗ್ ಜಾಯಿನ್ ಆಗ್ತಾರೆ, ಪ್ಲಸ್ ಮತ್ತೆ ಹೇಳ್ತಾ ಇದೀನಿ 540 ರೂಪಾಯಿ, ಇದು GST ನಂದಲ್ಲ. ಇದ್ರ ಬಗ್ಗೆ ಯಾವುದೇ ಮಾಹಿತಿ ಮತ್ತೆ ನೀವು ಒಂದ್ಸತಿ ಇದ್ರ ಬಗ್ಗೆ ಯಾವುದೇ ಸಂದೇಹ ನನಗೆ ಬೇಕಾಗಿಲ್ಲ. ಓಕೆನಾ, ಕ್ಲಿಯರ್? ಸೊ ಈ 3,000 ರೂಪಾಯಿ ಕಟ್ಟೋದ್ರಿಂದ ಅವ್ರಿಗೆ ಲೈಫ್ ಟೈಮ್ ಟ್ರೈನಿಂಗ್ ನಾವು ಕೊಡ್ತೀವಿ. ಈಗ ಸದ್ಯಕ್ಕೇನು, ನಾಳೆ 20ನೇ ತಾರೀಕು ಜೂನ್ ಇಂದ ಸ್ಟಾರ್ಟ್ ಆಗೋ 5 ಕೋರ್ಸ್ಗಳಿಗೆ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಯಾವ ಕೋರ್ಸು? ನಂಬರ್ 1 AR/VR ಲ್ಯಾಬ್ ಟ್ರೈನಿಂಗ್. AR ಮತ್ತೆ VR ಲ್ಯಾಬ್ ನ ಹೆಂಗ್ ಕಂಡಕ್ಟ್ ಮಾಡೋದು, ಅದ್ರ ಸಿಲೆಬಸ್ ಟ್ರೈನಿಂಗು, ಹೆಂಗೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದು, ಹೆಂಗೆ ಅಸೆಸ್ಮೆಂಟ್ ಮಾಡೋದು, ಅದ್ರದ್ದು ಟ್ರೈನಿಂಗ್ ಇರುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಸ್ಪೋಕನ್ ಇಂಗ್ಲಿಷ್, ಫ್ರೀ ಸ್ಟೈಲ್ ಸ್ಪೋಕನ್ ಇಂಗ್ಲಿಷ್. ಇದು ಯಾಕಂದ್ರೆ ಗ್ರಾಮರ್ ಬೇಕಾಗಿಲ್ಲ, ಒಂದು ಭಾಷೆ ಕಲಿಬೇಕಂದ್ರೆ ಗ್ರಾಮರ್ ಬೇಕಾಗಿಲ್ಲ, ಬರಿಬೇಕಂದ್ರೆ ಓದ್ಬೇಕಂದ್ರೆ ಗ್ರಾಮರ್ ಬೇಕು ಹೊರತು ಕಲಿಬೇಕಂದ್ರೆ ಮಾತಾಡ್ಬೇಕಂದ್ರೆ ಗ್ರಾಮರ್ ಅವಶ್ಯಕತೆ ಇಲ್ಲ. ಸೊ ಆಡು ಭಾಷೆಯಲ್ಲಿ ಫ್ರೀ ಸ್ಟೈಲ್ ಸ್ಪೋಕನ್ ಇಂಗ್ಲಿಷ್ ನ ಟ್ರೈನರ್ ಆಗಿ ಟ್ರೈನಿಂಗ್ ಕೊಡ್ತಾ ಇದೀವಿ ಅವ್ರಿಗೆ. 3ನೇದು ಬಂದ್ಬಿಟ್ಟು UPSC ಫೌಂಡೇಶನ್, 5ನೇ ಕ್ಲಾಸ್ ಮಕ್ಕಳಿಂದ 10th 12th ಯಾವ್ದಾದ್ರು UPSC ಫೌಂಡೇಶನ್ ನ ಟ್ರೈನಿಂಗ್, ಯಾವ ಕೋರ್ಸ್ ಹೇಳ್ಕೊಡ್ಬೇಕು, ಅವ್ರಿಗೆ ಯಾವ ರೀತಿ ಹೇಳ್ಕೊಡ್ಬೇಕು, ಜನರಲ್ ಸ್ಟಡೀಸ್ ಹೇಗೆ ಹೇಳ್ಕೊಡ್ಬೋದು, essay ರೈಟಿಂಗ್ ಹೇಗೆ ಹೇಳ್ಕೊಡ್ಬೋದು ಅನ್ನೋ ಟ್ರೈನಿಂಗ್ ಅವ್ರಿಗೆ ಕೊಡ್ತೀವಿ. 4ನೇದು ಯಾವ್ದಪ್ಪ 4ನೇದು ವೇದಿಕ್ ಮ್ಯಾಥಮೆಟಿಕ್ಸ್ ಟ್ರೈನಿಂಗ್ ಕೊಡ್ತೀವಿ. 5ನೇದು ಬಂದ್ಬಿಟ್ಟು ಅಬ್ಯಾಕಸ್. ಇಷ್ಟು ಟ್ರೈನಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದಾವೆ. ಯಾವತ್ತಿಂದ? 20 ಜೂನ್ 2025. ಸರ್ ಎಷ್ಟು ಜನ ಬರ್ತಾರೆ? ನನಗ್ ಬೇಕಾಗಿರೋದು ಎಷ್ಟು ಜನ ಟ್ರೈನರು? 1120 ಜನ ಟ್ರೈನರ್. ಓಕೆನಾ, ಒಂದೊಂದು ಬ್ಯಾಚ್ಗೆ ಮ್ಯಾಕ್ಸಿಮಮ್ 30 ಜನ ಮೇಲೆ ನಾವು ಟ್ರೈನಿಂಗ್ ತಗೊಳಲ್ಲ. ನಾಳೆ 20ನೇ ತಾರೀಕು 5 ಜನ ಬರ್ತಾರ, 6 ಜನ ಬರ್ತಾರ, ಒಬ್ರು ಬರ್ತಾರ, ಇಬ್ರು ಬರ್ತಾರ, ಯಾರು ಬರೋದಿಲ್ಲೋ ಗೊತ್ತಿಲ್ಲ. ಬಟ್ ಆ ಟ್ರೈನಿಂಗ್ ಶೆಡ್ಯೂಲ್ ನಲ್ಲಿ ಆಲ್ರೆಡಿ ಎನ್ರೋಲ್ ಆಗಿದ್ದಾರೆ. ಜಸ್ಟ್ ಟಾಕಿಂಗ್. ಓಕೆ, ಎನ್ರೋಲ್ ಆಗಿದ್ರೆ ಅವ್ರು ಬರ್ತಾರೆ. ಅವ್ರು ಬರೋದ್ರಲ್ಲಿ ಅವ್ರಿಗೆ ಇಷ್ಟು ಟ್ರೈನಿಂಗ್ ಕೊಡ್ತೀವಿ, ಇಷ್ಟು ಕೋರ್ಸಸ್ ಟ್ರೈನಿಂಗ್ ಕೊಡ್ತೀವಿ. ಹೇಗೆ ಕೊಡ್ತೀವಿ ಅದನ್ನು ನಾನು ಹೇಳ್ಬಿಟ್ರೆ ನನ್ನ ಬಿಸ್ನೆಸ್ ಅಲ್ಲಿ ಏನೂ ಇಲ್ಲ. ಸರ್ ಒಂದು ಡೆಮೋ ಕ್ಲಾಸ್ ಹಾಕಿ, ನಾನು ಡೆಮೋ ಕ್ಲಾಸ್ ಹಾಕಲ್ಲ. ನಿಮಗೆ ಬೇಕು ಅಂತಂದ್ರೆ, ನೋಡ್ಬೇಕು ಅಂತ ಬನ್ನಿ ಜಾಯ್ನ್ ಆಗಿ. ಯಾಕಂದ್ರೆ ಡೆಮೋ ಕ್ಲಾಸ್ ಅಂತ ಇವಾಗ ನಾನು ಕೊಡ್ತಾ ಇನಲ್ಲ, ಡೆಮೋ ನೋಡಿರ್ಬೇಕು ನನ್ನ ವಿಡಿಯೋಗಳು, ಅದೇ ಡೆಮೋ. ದಟ್ ಇಸ್ ವಾಟ್ ಡೆಮೋ, ವಾಟ್ ವಿ ಆರ್ ಡೂಯಿಂಗ್. ಅದ್ರಲ್ಲಿ ಸಬ್ಜೆಕ್ಟ್ಸ್ ಅಷ್ಟೇ ತಾನೆ, ಸಬ್ಜೆಕ್ಟ್ಸ್ ಏನಿದೆ ಅದು ಕೊಡ್ತೀವಿ. ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಓಕೆ, ಡನ್. ಸೊ ಇದು ನಮ್ಮ ಟ್ರೈನರ್ಸ್ಗೆ ಬೇಕಾಗಿರೋಂಥ ಕೆಲಸ. ಇವ್ರಿಗೆ ಏನ್ ಮಾಡ್ತೀವಿ, ಇವ್ರಿಗೆ ಹೆಂಗ್ ಇನ್ಕಮ್ ಬರುತ್ತೆ, ಇವ್ರಿಬ್ರಿಗೆ ಹೆಂಗ್ ಇನ್ಕಮ್ ಬರುತ್ತೆ, ಇದೆಲ್ಲ ಸಾಕಷ್ಟು ಕ್ವೆಶನ್ಗಳು ಇದಾವೆ. ಸೊ ಲೆಟ್ ಮಿ ಕಮ್ ಟು ದಟ್ ಪಾಯಿಂಟ್. ಈಗ ನಾನು ನಿಮ್ಗೆ ಹೇಳಿದೆ, ನಮ್ಮ ಕಂಪನಿಲಿ ಪ್ರತಿಯೊಂದು ಕೋರ್ಸು ಕಮ್ಮಿ ರೇಟಲ್ಲಿ ಇದೆ. ಆದ್ರೂ ಲಾಭ ಹೆಂಗ್ ಬರ್ಸ್ಬೇಕು ಅನ್ನೋದು CEO ಅಥವಾ ಫೌಂಡರ್ದು ರೆಸ್ಪಾನ್ಸಿಬಿಲಿಟಿ. ಈಗ ನಾವೇನ್ ಮಾಡಿದೀವಿ ಅಂದ್ರೆ, ನಮ್ಮ ಕಂಪನಿ ಏನೇ ರೆವೆನ್ಯೂ ಜನರೇಷನ್ ಆಗ್ಲಿ ಅದರಲ್ಲಿ 40% ಎಷ್ಟು 40% ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಟೀಮ್ಗೆ ಅಂತ ಇಟ್ಬಿಟ್ಟಿರ್ತೀವಿ. ಏನು? ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಟೀಮ್ಗೆ ಇಟ್ಟಿರ್ತೀವಿ. ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಅಂದ್ರೆ ಏನು? ಕಂಪ್ಲೀಟ್ ಆಗಿ ಯಾರ್ಯಾರು ಅಡ್ಮಿಷನ್ ಮಾಡಕ್ ಹೋಗ್ತಾರೆ, ಇಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅವ್ರು ಇರ್ತಾರೆ, ಆಫೀಸ್ ಇರುತ್ತೆ, ಟೆಲಿಕಾಲರ್ಸ್ ಇರುತ್ತೆ, ಆ 30 ಜನ ವರ್ಕ್ ಫ್ರಮ್ ಹೋಮ್ ಅವ್ರು ಇರ್ತಾರೆ, ಅವ್ರಿಗೆ 40% ಇಟ್ಟಿದ್ವಿ. ಇನ್ನು ಟ್ರೈನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಅಂತೇಳಿ ಟ್ರೈನರ್ಸ್ಗೋಸ್ಕರ ಅಂತೇಳಿ 20% ಮಾರ್ಜಿನ್ ನ ಬಿಟ್ಬಿಟ್ಟಿರ್ತೀವಿ. ಓಕೆ, ಇನ್ನ ನೆಕ್ಸ್ಟ್ 10% ಮಾರ್ಜಿನ್ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಅಂತ ಇಟ್ಟಿರ್ತೀವಿ. ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಅಂದ್ರೆ ಇದೆಲ್ಲ ನೋಡೋದಕ್ಕೆ, ಲೆಕ್ಕಪತ್ರಗಳು ಅವೆಲ್ಲ ಮಾಡ್ಲಿಕ್ಕೆ, ಮತ್ತೆ ಬ್ಯಾಕ್ ಎಂಡ್ ಟೀಮ್ಗಳಿಗೆ, ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಅಂತೇಳಿ 10% ನಮ್ಮ ಕಂಪ್ನಿಲಿ ಬರೋ ಪ್ರಾಫಿಟ್ ನ ಇಟ್ಬಿಟ್ಟಿರ್ತೀವಿ. ಇನ್ ಮಿಕ್ಕಿದೆಷ್ಟು ಪ್ರಾಫಿಟ್ ಕಂಪ್ನಿಗೆ 30% ಪ್ರಾಫಿಟ್ ಇರುತ್ತೆ. 30% ಪ್ರಾಫಿಟ್ ಯಾರ್ಯಾರಿಗೆಲ್ಲ ಹೋಗುತ್ತೆ? ಇನ್ವೆಸ್ಟರ್ಸ್ ಹೋಗುತ್ತೆ, ನನ್ನ ಸಂಬಳಕ್ಕೆ ಹೋಗುತ್ತೆ, ನನ್ನ ಡೈರೆಕ್ಟರ್, ನಮ್ಮ ಇನ್ನೊಬ್ರು ಡೈರೆಕ್ಟರ್ ಹತ್ರ ಅವರು ಪ್ರಾಫಿಟ್ ಬಂದ್ರೆ ಹೋಗುತ್ತೆ, ಲಾಸ್ ಬಂದ್ರು ಕಟ್ಬೇಕಲ್ಲ ಡೈರೆಕ್ಟರ್ಸ್ ಅಂದ್ರೆ. ಹಾಗೆ ಪ್ರಾಫಿಟ್ ಬಂದ್ರೆ ಆ 30% ಲಾಭದಲ್ಲಿ ಮಿಕ್ಕಿದ ವಿಚಾರಗಳೆಲ್ಲ ನಡೆಯುತ್ತೆ.
ಇನ್ನೇನಾದ್ರೂ ಡೌಟ್ಸ್ ಇದೆಯಾ, ಕ್ಲಾರಿಟಿ ಇದೆಯಾ? ಓಕೆ, ಸೊ ಈ ತರ ನಾವು ಇನ್ಕಮ್ ನ ಸೆಗ್ರಿಗೇಟ್ ಮಾಡಿರ್ತೀವಿ. ಈಗ ಲೆಟ್ಸ್ ಎನ್ ಎಕ್ಸಾಂಪಲ್, ಈ 40% ಅಲ್ಲೇನೆ ನಾವು ವರ್ಕ್ ಫ್ರಮ್ ಹೋಮ್ ಅವ್ರಿಗೆ ಕೊಡೋದು, ನಮ್ಮ ಎಂಪ್ಲಾಯೀಸಿಗೆ ಕೊಡೋದು, ನಾವು ಬಾಡಿಗೆಗಳು ಕಟ್ಟೋದು, ಮಾರ್ಕೆಟಿಂಗ್ ಮಾಡೋದು ಅದೆಲ್ಲ ಇರ್ತವೆ. ಈ 20% ಟ್ರೈನಿಂಗ್ ಫೀಸ್ ಅಲ್ಲೇನೆ ನಮ್ಮ ಫ್ರೀಲಾನ್ಸರ್ಸ್ ಗಳಿಗೆ ಸ್ಯಾಲ್ರಿ ಕೊಡೋದು, ಹಾಗೇನೆ ಅವ್ರಿಗೆ ಟ್ರೈನಿಂಗ್ ಕೊಡುವಂತ ನಮ್ಮ ಕಂಪ್ನಿ ಟ್ರೈನರ್ಸ್ ಇರ್ತಾರೆ, ಅವ್ರಿಗೂ ಅದರಿಂದನೇ ಸ್ಯಾಲ್ರಿ ಕೊಡೋದು. ಅಂದ್ರೆ ಯಾರಿಗೋ ಒಬ್ಬರಿಗೆ ಇಷ್ಟು ಸ್ಯಾಲ್ರಿ ಕೊಡ್ತೀವಿ ಅಂದ್ರೆ ಇಷ್ಟು ಬಿಸ್ನೆಸ್ ಬರಬೇಕು ಅಂತ ಇರುತ್ತೆ, ಅಷ್ಟು ಬಿಸ್ನೆಸ್ ತರ್ತೀವಿ. ಸರ್ ಅಷ್ಟು ಬಿಸ್ನೆಸ್ ಆಗಿಲ್ಲ ಅಂದ್ರೆ ಪ್ರತಿ ದಿವಸ ಬೆಳಿಗ್ಗೆ ನಾವು ಆಚೆ ಹೋಗಿದ ತಕ್ಷಣ ಇವತ್ತು ಬಿದ್ದೋಗಿ ಮೆಟ್ಲಿ ಬೆಳಗಿಂದ ಬಿದ್ದು ಪ್ರಾಣ ಕಳ್ಕೊಂಡ್ಬಿಟ್ರೆ, ಅದು ಯಾವ್ದೋ ಒಂದು ಫ್ಲೈಟ್ ಅಲ್ಲೆಲ್ಲ ಅಹಮದಾಬಾದ್ ಬಿದ್ದಂತೆ, ದಾವಣಗೆರೆ ಮೇಲೆ ಬಿದ್ಬಿಟ್ರೆ ಅಂತ ಯೋಚನೆ ಮಾಡ್ತಾ ಇದ್ರೆ ಎದ್ದೇಳಕ್ಕೂ ಕಷ್ಟ ಆಗುತ್ತೆ, ಜೀವನ ಮಾಡೋಕ್ಕೂ ಕಷ್ಟ ಆಗುತ್ತೆ. ಸೊ ಬಿಸ್ನೆಸ್ ಅಲ್ಲಿ ಒಂದು 10-15 ವರ್ಷ ಯೋಚನೆ ಮಾಡಿರ್ತೀವಿ, ಒಂದು 4-5 ಜನ ಟೀಮ್ ಇದೆ, ಮಸ್ಟ್ ಇಷ್ಟು ಕುಲ್ಲ ನಾನೆಲ್ಲ ಹೇಳ್ತಾ ಇದೀನಿ ಅಂದ್ರೆ ಕಾನ್ಫಿಡೆನ್ಸ್ ನನಗೂ ಇದೆ. ಎಜುಕೇಶನ್ ನೀಡ್ ಅಷ್ಟೇ ಇದೆ. ಎಜುಕೇಶನ್ ಅಷ್ಟೊಂದು ಜನ ಏನ್ ಮಾಡ್ತಿದಾರೆ, ಅಷ್ಟೊಂದು ದುಡ್ಡು ವೇಸ್ಟ್ ಆಗ್ತಿದೆ. ಆ ದುಡ್ಡನ್ನ ಮಕ್ಳಿಗೂ ಉಳಿಸಿ, ನೀವು ಉಳಿಸಿ. ಮತ್ತೆ ಹೇಳ್ತಾ ಇದ್ದೀನಿ, ದಿಸ್ ಬಿಸ್ನೆಸ್ ಇಸ್ ಆಲ್ ಫಾರ್ ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಕೋರ್ಸಸ್ ಯಾರಿಗೆ? ಬೈ ದ ಸ್ಟೂಡೆಂಟ್ಸ್, ಆಫ್ ದ ಸ್ಟೂಡೆಂಟ್ಸ್, ಫಾರ್ ದ ಸ್ಟೂಡೆಂಟ್ಸ್. ಕ್ಲಿಯರ್ ಆಗಿ ನೆನ್ಪಿಟ್ಕೊಂಡಿವಿ. ಕ್ಲಿಯರಾ? ಸೊ ಇಷ್ಟ ಆಯ್ತು. ಈಗೇನಾಯ್ತು, ವರ್ಕ್ ಫ್ರಮ್ ಹೋಮ್ ಅವ್ರಿಗೆ ಹೆಂಗ್ ಕೊಡ್ತೀವಿ, ಮತ್ತೆ ಸೇಲ್ಸ್ ಸೆಂಟರ್ ಟ್ರೈನಿಂಗ್ ಅವ್ರಿಗೆ ಹೆಂಗ್ ಕೊಡ್ತೀವಿ, ದುಡ್ಡು ಹೆಂಗ್ ಬರುತ್ತೆ ಅಂತ ಅರ್ಥ ಆಯ್ತು. ಇನ್ನೂ ಡೀಟೇಲ್ ಲೆಕ್ಕಾಚಾರ ಬೇಕಂತಂದ್ರೆ ಬನ್ನಿ ನನ್ನ ಜೊತೆ ಒನ್ ಕೂತ್ಕೊಂಡು ಮಾತಾಡೋಣ, ಡಿಸ್ಕಸ್ ಮಾಡೋಣ. ಓಕೆನಾ? ಡೌನ್. ನಾವು ಈಗ ಇದಾದ್ಮೇಲೆ ಇನ್ನು ಕೆಲವರು ಮಹಾಬುದ್ಧಿವಂತರು ಇದ್ದಾರೆ. ಸರ್ ನೀವ್ ಹೇಳ್ಬಿಟ್ರಿ 4 ಜನ ಇದೆ ಅಂತ. ಒಂದು ಏನಂತಂದ್ರೆ ಎಂಪ್ಲಾಯೀಸು, ಮತ್ತೆ ಒಂದು ಸೆಲ್ಫ್ ಎಂಪ್ಲಾಯೀಸು, ಒಂದು ಬಿಸ್ನೆಸ್ ಪೀಪಲ್, ಒಂದು ಇನ್ವೆಸ್ಟರ್ಸ್. ಕೆಲವರು ಇರ್ತಾರೆ ಇಲ್ಲೂ ಇರಲ್ಲ, ಇಲ್ಲೂ ಇರಲ್ಲ, 2 ಕಡೆನೂ ಇರಲ್ಲ. ಬಟ್ ಅವ್ರ ಊಹೆ ಏನು, ನಾನು ಇಲ್ಲಿದ್ದೀನಿ ಅಂತ ಅನ್ಕೊಂತಾರೆ, ಇಲ್ಲ ಇಲ್ಲಿದ್ದೀನಿ ಅಂತ ಇಟ್ಕೊಂತಾರೆ. ಯಾರ್ಯಾರು ಬರ್ತಾರೆ ಈ ಕ್ಯಾಟಗರಿ? ಕಷ್ಟಪಟ್ಟು ವರ್ಕ್ ಫ್ರಮ್ ಹೋಮ್ ಕೆಲಸನೂ ಮಾಡೋಕ್ಕಾಗಲ್ಲ, ಹಾಗೇನೆ ಟ್ರೈನಿಂಗ್ ಕಲ್ತ್ಕೊಳಕ್ಕೆ ನಾಲೆಜ್ ಸ್ಕಿಲ್ಸು ಇರಲ್ಲ, ಹಾಗೇನೆ ಅವ್ರ ಹತ್ರ ಸ್ವಲ್ಪ ದುಡ್ಡು ಇರುತ್ತೆ, ಇಲ್ಲಿ ಯಾವ್ದೋ ಒಂದು ಅಕಾಡೆಮಿ ನಡೆಸ್ತಾ ಇರ್ತಾರೆ, ಇಲ್ಲ ಯಾವ್ದೋ ಒಂದು ಚಿಕ್ಕ ಶಾಲೆ ನಡೆಸ್ತಿರ್ತಾರೆ, ಯಾವ್ದೊಂದು ನಡೆಸ್ತಿರ್ತಾರೆ. ಅವ್ರಿಗೆ ಏನ್ ಆಸೆ, ನಾವು ನಮ್ದು ಈ ತರ ಅಯ್ಯೋ ಈ ತರ ಒಂದು ದೊಡ್ಡ ಇದಕ್ಕೆ ಸಾಥ್ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೇನು ಆಪ್ಷನ್ಸ್ ಇರ್ತವೆ? ನಮ್ದು ತಾಲೂಕ್ ಲೆವೆಲ್ ಅಲ್ಲಿ ಫ್ರಾಂಚೈಸಿಗಳು ಇರ್ತವೆ, ಸ್ಟೇಟ್ ಲೆವೆಲ್ ಅಲ್ಲಿ ಫ್ರಾಂಚೈಸಿಸ್ ಇರ್ತವೆ, ಡಿಸ್ಟ್ರಿಕ್ಟ್ ಲೆವೆಲ್ ಫ್ರಾಂಚೈಸಿಸ್ ಇರ್ತವೆ. ಏನ್ ಮಾಡ್ತಾರೆ ಅವರು? ಇಲ್ಲ ಅಂದ್ರೆ ಅವ್ರದ್ದು ಸೆಂಟರ್ನ ಯೂಸ್ ಮಾಡ್ಕೊಂಡು ನಮ್ಮ ಬಿಸ್ನೆಸ್ಸಿಗೆ ಅವ್ರು ಅದ್ರಲ್ಲಿ ಒಂದು ಟೀಮ್ ಮೆಂಬರ್ಸ್ ಒಬ್ರು ಆಗಿ ಅಷ್ಟು ಅಂತ ರಾಯಲ್ಟಿನೋ ಸೆಕ್ಯೂರ್ ಡೆಪಾಸಿಟ್ ನಮ್ಮ ಕಂಪ್ನಿ ಕಟ್ಟಿ ನಮ್ಮ ಕಂಪ್ನಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಬಂದು ಅವರು ಕೆಲಸ ಮಾಡೋಂಥ ಆಪ್ಷನ್ಸ್ ಇರ್ತವೆ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿರ್ತಾರೆ ಅವ್ರು, ಇಲ್ಲ ಇಲ್ಲಿರ್ತಾರೆ, ನಾನು ಇಲ್ಲಿಗೆ ಬರ್ಬೇಕು ಅಂತ ಹೇಳ್ತಾರೆ. ದೇ ವಿಲ್ ಕಾಲ್ ಮಿ, ಸರ್ ನಾನು ಇನ್ವೆಸ್ಟ್ ಮಾಡಕ್ ರೆಡಿ ಇದೀನಿ ಬನ್ನಿ ಅಂತ. ನಾನು ಓಕೆ, ಏನೋ ಇಂಥ ಒಂದು ಏನಕ್ಕೆ ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದೀರಾ? ದುಡ್ಡು ಲಾಭಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಿದ್ದೀರಾ, ಇಲ್ಲ ಸೋಷಿಯಲ್ ಕಾಸ್ಟ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ನೀವು ಪರ್ಸನಲ್ ಗ್ರೋತ್ ಆಗೋಸ್ಕರ ಇನ್ವೆಸ್ಟ್ ಮಾಡ್ತೀರಾ ಅಂತ ಕೇಳಿದ್ರೆ, ಇಲ್ಲ ಸರ್ ನೀವು ಒಂದು ಅದ್ಭುತ ಕಾರ್ಯ ಮಾಡ್ತಾ ಇದ್ದೀರಾ, ಅದಕ್ಕೆ ಕೈ ಜೋಡಿಸ್ಬೇಕು ಅಂತ ಇನ್ವೆಸ್ಟ್ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಓ, ಇನ್ವೆಸ್ಟ್ ಮಾಡಕ್ ಕರೀತಿದ್ರಲ್ಲ, ಪಾಪ ನಿಜವಾಗ್ಲು ಇಂಥವ್ರು ಇದಾರೆ. ಇವತ್ತು ಇಂಡಿಯಾದಲ್ಲಿ ಈ ತರ ಒಂದು ಒಳ್ಳೆ ಕೆಲಸ ಮಾಡಕ್ ಇನ್ವೆಸ್ಟರ್ಸ್ ಇದ್ದಾರೆ, ಚಿಕ್ಕ ಇನ್ವೆಸ್ಟರ್ಸ್. ಅವರು ನಾವು ಗುಲಾಮ್ಗಿರಿ ಮಾಡೋದ್ ಬೇಡ ಅಂತ ಹೇಳ್ಕೊಂಡು ಒಂದು 10,000-15,000 ಖರ್ಚು ಮಾಡ್ಕೊಂಡು ನನ್ನ ತಂಡನ್ ಕರ್ಕೊಂಡು ಅಲ್ಲಿ ಹೋದ್ಮೇಲೆ ಎಲ್ಲ ಕೇಳ್ಮೇಲೆ ಎಲ್ಲ ಸೂಪರ್ ಆಗಿದೆ ಸರ್, ಎಲ್ಲ ಡೌಟ್ಸ್ ಎಲ್ಲ ಕೇಳ್ತಾರೆ. ಆಯ್ತು ಸರ್, ಒಂದು 2-3 ದಿವಸ ಪೇಮೆಂಟ್ ಮಾಡಿ ನಾನು ಸ್ಟಾರ್ಟ್ ಮಾಡ್ತೀನಿ, ಒಂದು ಲ್ಯಾಬ್ ಸೆಟಪ್ ಮಾಡ್ಬೋದು, ಜನಗಳಿಗೆ ಒಳ್ಳೇದು ಮಾಡಿರ್ತಾರೆ. ಮತ್ತೆ 3 ದಿವಸ ಆದ್ಮೇಲೆ ಮೆಸೇಜ್ ಬರುತ್ತೆ, ಸರ್ ನಂಗೆ ಹುಷಾರಿಲ್ಲ, ನಂಗೆ ದುಡ್ಡು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಅಂತ ಇನ್ವೆಸ್ಟರ್ಸ್ ಆಗಲಿ ಫೇಕ್ ಫ್ರಾಂಚೈಸಿ ಓನರ್ಸು ಸ್ಟೇ ಅವೇ ಫ್ರಮ್ ವಿಶ್ವಗ್ರಾಗೆ ಅಂತ ಅವ್ರ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ವಿಶ್ವಗ್ರಾಗೆ ಇನ್ವೆಸ್ಟರ್ಸ್ ಅವಶ್ಯಕತೆ ಇದ್ರೂ ಕೂಡ ಸುಮ್ಮನೆ ಕತೆ ಹೇಳ್ಕೊಂಡಂತ ಇನ್ವೆಸ್ಟರ್ಸ್ ಅವಶ್ಯಕತೆ ಇಲ್ಲ. ಅವರೆಲ್ಲ ನಿಜವಾಗ್ಲೂ ದೂರ ಇರಲಿ. ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗ್ತಾ ಇದೀವಿ. ಆ ಕೆಲಸನ ನಿಮ್ ಕೈಲಿ ಸಾಧ್ಯ ಆದ್ರೆ ಸಪೋರ್ಟ್ ಮಾಡಿ. ಜೋಬಲ್ ದುಡ್ಡು ಇಲ್ಲ ಅಂದ್ರೂ ಅನ್ನೆಸೆಸರಿ ಕೊಡೋ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೂ ಕರೆದು ನಂದಾಗ್ಲಿ ನನ್ನ ತಂಡದ್ದಾಗ್ಲಿ ಸಮಯನ ವೇಸ್ಟ್ ಮಾಡಬೇಡಿ. ಕ್ಲಿಯರ್? ಸೊ ಇದನ್ನ ಕ್ಲಿಯರ್ ಆಗಿ ಕಟ್ಟಾಗಿ ಇಟ್ಕೊಳ್ಳಿ. ಫಸ್ಟ್ ಏನೇ ಡೌಟ್ಸ್ ಬಂದ್ರು ನಿಮಗೆ ನಮ್ದು ಎಲ್ಲಾ ಬಿಸ್ನೆಸ್ ಮಾಡಲ್ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ಇನ್ನೊಂದ್ಸತಿ ನೋಡಿ ಬಂದು ನಮ್ಮ ದಾವಣಗೆರೆ ಆಫೀಸಲ್ಲಾಗ್ಲಿ, ನಮ್ಮ ಅದು ಇನ್ನೂ ಇಬ್ರು ಪಾರ್ಟ್ನರ್ಗಳಾಗ್ಲಿ ಅವ್ರ ಹತ್ರ ಕೇಳ್ಕೊಳ್ಳಿ. ಇನ್ನೂ ಡೌಟ್ಸ್ ಇತ್ತಾ ನನ್ನ ಮೀಟ್ ಮಾಡಿ. 2ರಲ್ಲಿ ಒಂದು ವಿಷಯ ಕ್ಲಿಯರ್ ಕಟ್ ಹೇಳ್ತೀನಿ. ನಾನ್ ಬಂತೆ ಅಂತಂದ್ರೆ ಯು ವಿಲ್ ಹ್ಯಾವ್ ಟು ಹ್ಯಾವ್ ದ ಬಜೆಟ್ ಟು ಇನ್ವೆಸ್ಟ್, ಅದರ್ವೈಸ್ ಪ್ಲೀಸ್ ಡೋಂಟ್ ಕಾಲ್ ಮಿ. ಯಾಕಂದ್ರೆ ನಾನು ಅದೇ ಸಮಯದಲ್ಲಿ ಒಂದು 4 ಜನ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಪಾಠ ಹೇಳ್ಕೊಡ್ಬೋದು, ನಾನು ಎಂಪ್ಲಾಯೀಸ್ಗಳಿಗೆ ಟ್ರೈನಿಂಗ್ ಮಾಡ್ಬೋದು, ನಾನು ವರ್ಕ್ ಫ್ರಮ್ ಹೋಮ್ ಅವರಿಗೆ ಗೈಡ್ ಮಾಡ್ಬೋದು. ಸಮಯನ ಹಾಳು ಮಾಡೋರು ನಮ್ಮ ಯೂಟ್ಯೂಬ್ ಚಾನಲ್ ಇಂದಾಗ್ಲಿ ನಮ್ಮ ವಿಶ್ವಗ್ರ ಸಂಸ್ಥೆಯಿಂದಾಗ್ಲಿ ದೂರ ಇರಿ. ಕ್ಲಿಯರ್? ನಾವು ಲೆಟ್ ಮಿ ಕಮ್ ಟು ದ ಪಾಯಿಂಟ್. ಈಗ ನಾವು ಸರ್ ಒಂದಷ್ಟು ದಿವಸ ನೋಡ್ತೀವಿ ಆಮೇಲೆ ಮಾಡ್ತೀವಿ, ಆರಾಮಾಗಿ ಮಾಡಿ, ನೋ ಪ್ರಾಬ್ಲಮ್. 15 ವರ್ಷ ಟೈಮ್ ಇದೆ. ಇವಾಗ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ವರ್ಕ್ ಫ್ರಮ್ ಹೋಮ್ಗೆ 354 ರೂಪಾಯಿ ತಗೊಂತಾ ಇದ್ದೀನಿ. ನನ್ನ ತಂಡ ಸೂಪರ್ ಆಗಿ ಕೆಲಸ ಮಾಡ್ತಾ ಇದೆ. ಒಂದ್ 15-20 ತಂಡ ಆಗುತ್ತೆ. ನಾಳೆ ಟೀಮ್ ಮೀಟಿಂಗ್ ಹೇಳ್ತಾರೆ, ಅಲ್ಲ ಸರ್ ಇಷ್ಟೊಂದು ಒಳ್ಳೆ ಅದ್ಭುತವಾದ ಇದು ಕೊಡ್ತಾ ಇದ್ದೀರಾ, 354 ರೂಪಾಯಿ ಯಾಕೆ ಸರ್, ಒಂದ್ 3,000 ತಗೊಳ್ಳಿ ಸರ್. ಅವಾಗ ಜನಗಳಿಗೆ ಬೆಲೆ ಗೊತ್ತಾಗೋದು. ಬೆಲೆ ಕಮ್ಮಿಯಲ್ಲಿ ವಿದ್ಯೆ ಕೆಲಸ ಕೊಡ್ಬೇಕು ಅಂತ ಹೊರಟಿರೋ ನನ್ನ ವಿಶ್ವಗ್ರ ತಂಡನ ಬೆಲೆ ಜಾಸ್ತಿ ಮಾಡೋ ತರ, ಅಂದ್ರೆ ನೀವು ಕೆಲವರೆಲ್ಲ ಹೇಳ್ತಾರಲ್ಲ ಸರ್ ಆಮೇಲೆ ಬೆಳೆದ್ಮೇಲೆ ಮಾಡ್ತೀವಿ. ಬೆಳೆದ್ಮೇಲೆ ಇವಾಗ ಯಾರು ಎನ್ಕ್ವೈರಿ ಮಾಡಿರ್ತೀರಾ, ಆಮೇಲೆ ಬೆಳೆದ್ಮೇಲೆ ಮಾಡಕ್ ಬಂದ್ರೆ ಪ್ರೈಸ್ ಸೇಮ್ ಇರಲ್ಲ. ಅದನ್ನ ಮಾತ್ರ ಗಮನ ಇಟ್ಕೊಂಡಿರಿ. ಯಾಕಂದ್ರೆ ನಿಮ್ ಡೇಟಾ ನಮ್ಮ ಹತ್ರ ಇರುತ್ತೆ.
ಸರಿನಾ? ಕ್ಲಿಯರ್. ಸೊ ಇದು ಏನಪ್ಪ ಇಷ್ಟೊಂದು ಅಹಂಕಾರದಲ್ಲಿ ಮಾತಾಡ್ತಾ ಇದ್ರೆ ಅವ್ರು ಬಿಸ್ನೆಸ್ ಬೇಡವಾ? ಡೆಫಿನೆಟ್ ಆಗಿ ನನ್ಗೆ ಬಿಸ್ನೆಸ್ ಬೇಕು. ಡೆಫಿನೆಟ್ ಆಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವ್ರು ನೋಡೋಣ. ನಾನು ಕಮಿಟ್ಮೆಂಟ್ ಅಂದ್ರೆ ಕಮಿಟ್ಮೆಂಟ್ ಅಲ್ಲಿ ಇರ್ಬೇಕು. ಓಕೆ, ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಂತ ಹೇಳ್ಬೇಕು. ಯಾಕಂದ್ರೆ ಆ ಒಂದು ಇದರಿಂದ ನಾವೇನ್ ಮಾಡಿರ್ತೀವಿ, ಒಂದು ತಂಡ ಕಟ್ಟಿರ್ತೀವಿ. ಅನ್ನೆಸೆಸರಿ ಎಕ್ಸ್ಟ್ರಾ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ಒಂದು 10 ಜನ ನಾವು ಕಳ್ಸಿರ್ತೀನಿ ಕೆಲಸ ಮಾಡಕ್ಕೆ. ಪಾಪ ಅವ್ರಿಗೆ ಏನಾಗುತ್ತೆ, ಆ ಇನ್ವೆಸ್ಟ್ಮೆಂಟ್ ಅದು ಬಂದಿಲ್ಲ ಅಂದ್ರೆ ಇರೋದ್ರಲ್ಲಿ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋಗ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ಡೂ ದಟ್. ಸೊ ಆಲ್ ಜೆನ್ಯೂನ್ ಫ್ರಾಂಚೈಸಿ ತಗೊಂಡವ್ರು ಯಾರಾದ್ರೂ ಇದ್ರೆ, ಇನ್ವೆಸ್ಟರ್ಸ್ ಯಾರಾದ್ರೂ ಇದ್ರೆ, ನಿಜವಾಗ್ಲು ಪ್ರಾಫಿಟ್ ಏನ್ ಕಮ್ಮಿ ಇಲ್ಲ ರೀ, ಪ್ರಾಫಿಟ್ ತುಂಬಾ ಚೆನ್ನಾಗಿರುತ್ತೆ. ಕ್ಲೀನ್ ಆಗಿ ಹೇಳ್ಬಿಡ್ತೀನಿ. ಇನ್ವೆಸ್ಟರ್ಸ್ಗೆ ಫ್ರಾಂಚೈಸಿಗೆ ನಾವ್ ಹೆಂಗ್ ಕೊಡ್ತೀವಿ, ಎಷ್ಟು ರಿಟರ್ನ್ಸ್ ಕೊಡ್ತೀವಿ ಅನ್ನೋದು ಕೂಡ ಕ್ಲೀನ್ ಆಗಿ ಹೇಳ್ಬಿಡ್ತೀನಿ, ತಗೊಳ್ಳಿ. ಓಕೆ, ಆನ್ ಅನ್ ಆವರೇಜ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನಮ್ಮ ಫ್ರಾಂಚೈಸಿ ಓಪನ್ ಮಾಡಕ್ಕೆ, ಒಂದು ಲ್ಯಾಬ್ಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಮಿನಿಮಮ್ 10 ಲಕ್ಷ ಬೇಕು. ಎಷ್ಟು? ಮಿನಿಮಮ್ 10 ಲಕ್ಷ ಬೇಕು. ಅದು ತಾಲೂಕ್ ಲೆವೆಲ್ ಅಲ್ಲಿ ಆಗಿರ್ಲಿ, ಗ್ರಾಮದ ಲೆವೆಲ್ ಅಲ್ಲಿ ಆಗಿರ್ಲಿ, ಯಾವ್ದಾದ್ರು ಮಿನಿಮಮ್ 10 ಲಕ್ಷ ಬೇಕೇ ಬೇಕು. 10 ಲಕ್ಷ ಇನ್ವೆಸ್ಟ್ ಮಾಡಂತ ಯಾರಾದ್ರೂ ಇದ್ರೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀನಿ. ಓಕೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಸೆಕ್ಯೂರಿಟಿ ಡೆಪಾಸಿಟ್, ನಾಟ್ ಇನ್ವೆಸ್ಟ್ಮೆಂಟ್. ಅರ್ಥ ಆಗ್ತಾ ಇದೆಯಾ ನಿಮಗೆ? ನಮ್ಮ ತಾಲೂಕ್ ಲೆವೆಲ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಾಕಿದ್ರೆ ಮಿನಿಮಮ್ 10 ಲಕ್ಷದಿಂದ 1 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ದಟ್ ಈಸ್ ಡಿಪೆಂಡಿಂಗ್ ಆನ್ ಯುವರ್ ಕೆಪಾಸಿಟಿ. ಅದು ಮಾಡಿದವರಿಗೆ ನಮ್ಮ ಸಂಸ್ಥೆಯಲ್ಲಿ, ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಹೇಳಿದೆ, ಎಲ್ರಿಗೂ ಕೊಟ್ಟು 30% ಮಿಕ್ಕಿಸ್ತೀವಿ ಅಂತ ಹೇಳ್ಬಿಟ್ಟು. ಓಕೆ, ಆ 30% ಮಿಕ್ಕಿರೋ ದುಡ್ಡಲ್ಲಿ ಅದ್ 30% ನ ಫಾರ್ ಎಕ್ಸಾಂಪಲ್ ಒಂದು ತಾಲೂಕಲ್ಲಿ ಎಲ್ಲ ಮಿಕ್ಕಿ 1 ವರ್ಷಕ್ಕೆ ನಮ್ಮ ಸಂಸ್ಥೆಗೆ 10 ಲಕ್ಷ ಮಿಕ್ತು ಅಂತ ಇಟ್ಕೊಳ್ಳಿ. ಎಷ್ಟು? 10 ಲಕ್ಷ ಮಿಕ್ತು ಅಂತ ಇಟ್ಕೊಳ್ಳಿ. ಇದರಲ್ಲಿ 20% ತಾಲೂಕ್ ಪಾರ್ಟ್ನರ್ಸ್ಗೆ ಕೊಡ್ತೀವಿ. ಎಷ್ಟು ಕೊಡ್ತೀವಿ? 20% ಕೊಡ್ತೀವಿ. ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಅದು ಹೆಂಗ್ ಬರುತ್ತೆ ಸರ್, ಎಷ್ಟು ಬರುತ್ತೆ ಸರ್ ಅಂದ್ರೆ, ಬಿಸ್ನೆಸ್ ಮನ್ ಆಗಿಂತ ಕ್ವೆಶನ್ ಎಲ್ಲ ಕೇಳಿದ್ರೆ ನನಗೂ ಬೇಜಾರಾಗುತ್ತೆ. ಏನ್ ಹೇಳಿ? ಯಾಕೆ ಹೇಳಿ? ಬಿಸ್ನೆಸ್ ಮ್ಯಾನ್ ಅಲ್ಲಿ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಹೇಳ್ಕಲ್ಲ. ಒಂದು ಪ್ರೊಜೆಕ್ಷನ್ ಇಟ್ಟಿರ್ತೀವಿ, ಮಿನಿಮಮ್ ವರ್ಕೌಟ್ ಅಂತ ಇರುತ್ತೆ. ಆ ಮಿನಿಮಮ್ ವರ್ಕೌಟ್ ಆಗುತ್ತೆ, ಅದನ್ನ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತೀವಿ. ಸುಮ್ನೆ ಎಷ್ಟು ಬರುತ್ತೆ ಅಂದ್ರೆ ಬಡ್ಡಿಗೆ ಇಸ್ಕೊಂತ ಇಲ್ಲ ನಾನು. 2% ಕೊಡ್ತೀನಿ, 3% ಕೊಡ್ತೀನಿ, 5% ಕೊಡ್ತೀನಿ, 10% ಕೊಡ್ತೀನಿ ಅನ್ನೋದಕ್ಕೆ ಐ ಆಮ್ ನಾಟ್ ಟೇಕಿಂಗ್ ಫಾರ್ ಇಂಟ್ರೆಸ್ಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಐ ಡೋಂಟ್ ವಾಂಟ್ ಎನಿ ಲೋನ್ಸ್ ಫಾರ್ ಇಂಟ್ರೆಸ್ಟ್. ಒಂದು ಹಂಗ್ ಬೇಕಂದ್ರೆ ನಂಗೆ ಫೈನಾನ್ಷಿಯಲ್ಗಳು ಇದಾರೆ, ಕೊಡೋರು ಇರ್ತಾರೆ. ಕೆಲವರು ಅರ್ಜೆಂಟ್ ಅಂದ್ರೆ 1% ಅಲ್ಲಿ ಕೊಡೋರು ಇರ್ತಾರೆ, ಕೆಲವರು ಸಿಕ್ಕಾಪಟ್ಟೆ ಅರ್ಜೆಂಟ್ ಇಲ್ಲಿ ಇದೆ 10% ಇಸ್ಕೊಳೋರು ಇರ್ತಾರೆ. ದಟ್ಸ್ ಹೌ ಇಟ್ ಹ್ಯಾಪನ್ಸ್. ನೋ, ಇವಾಗ ಇದ್ರಲ್ಲ ಅಂತಂದ್ರೆ 20% ಕೊಡ್ತೀವಿ ತಾಲೂಕ್ ಪಾರ್ಟ್ನರ್ಸ್ಗೆ. ಓಕೆ, ನಮ್ಮ ಪ್ರಾಫಿಟ್ ಅಲ್ಲಿ, ರೆವಿನ್ಯೂ ಅಲ್ಲ. ಅದೆಷ್ಟು ಹೆಂಗೆ ಕ್ಯಾಲ್ಕುಲೇಷನ್ ಅಂದ್ರೆ ನನ್ನ ಮೀಟ್ ಮಾಡಕ್ ಮುಂಚೆ ದಯವಿಟ್ಟು ಯೋಚನೆ ಮಾಡಿ. ನನ್ನ ಸಮಯನೂ ಹಾಳಾಗ್ಬಾರ್ದು, ಮತ್ತೆ ಇನ್ನೊಬ್ಬರು ಸಮಯನೂ ಹಾಳಾಗ್ಬಾರ್ದು. ಕ್ಲೀನ್ ಆಗಿ ದಿಸ್ ಇಸ್ ದ ಬಜೆಟ್. ಆ ಬಜೆಟ್ ಇದ್ರೆ ಕಾಲ್ ಮಾಡಿ. ಕ್ಲಿಯರ್? ನಾವು ಕಮ್ಸ್ 20%. ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಡಿಸ್ಟ್ರಿಕ್ಟ್ ಲೆವೆಲ್ ಮಾಡೋರಿಗೆ 30%. ಏನ್ ಹೇಳಿ? ನಮ್ಮ ಕಂಪನಿಯ ಟೋಟಲ್ ರೆವಿನ್ಯೂ ಯಾವ್ದ್ರಲ್ಲಿ, ತಾಲೂಕ್ ಲೆವೆಲ್ ಅಲ್ಲಿ 20% ಹೋಗುತ್ತೆ. ಇನ್ ಮಿಕ್ಕದೆಷ್ಟು? 10%. ಅಂದ್ರೆ ಟೋಟಲ್ ಡಿಸ್ಟ್ರಿಕ್ಟ್ ಅಲ್ಲಿ ಬರೋ ಪ್ರಾಫಿಟ್ ಅಲ್ಲಿ 30% ಕೊಡ್ತೀವಿ. ಅಂದ್ರೆ ತಾಲೂಕ್ ಪಾರ್ಟ್ನರ್ಸ್ಗೆ 20% ಹೋದ್ರೆ ಡಿಸ್ಟ್ರಿಕ್ಟ್ ಪಾರ್ಟ್ನರ್ಸ್ಗೆ 10% ಬರುತ್ತೆ. ಇದಕ್ಕಿಂತ ಕ್ಲಿಯರ್ ಕಟ್ ಆಗಿ, ಇದಕ್ಕಿಂತ ಟ್ರಾನ್ಸ್ಪರೆಂಟ್ ಆಗಿ, ಇದಕ್ಕಿಂತ ಓಪನ್ ಆಗಿ ಈ ಭೂಮಿ ಮೇಲೆ ಯಾರು ಹೇಳಕ್ ಆಗಲ್ಲ. ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡವ್ರು ಬುದ್ಧಿವಂತರಾಗಿದ್ರೆ ಯಾರಾದ್ರೂ ಎಷ್ಟು ದುಡ್ಡು ಬರ್ಬೋದು, ಏನ್ ಬರ್ಬೋದು, ಶಿವಕುಮಾರ್ಗೆ ಹೆಂಗ್ ಲಾಭ ಬರ್ಬೋದು ಲೆಕ್ಕ ತಗೊಳ್ಳೋಣ. ಓಕೆನಾ? ಫಸ್ಟ್ ಆಫ್ ಆಲ್, ಒಂದು ಆವರೇಜ್ ಟ್ಯೂಷನ್ ಫೀಸ್ ನಮ್ದು ಎಷ್ಟಿರುತ್ತೆ? 3,000 ರೂಪಾಯಿ ಇರುತ್ತೆ. ಅದೇ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಕಮ್ಮಿ. ಕರೆಕ್ಟ್ ಅಲ್ವಾ? 3,000 ರೂಪಾಯಿ ಅಂತದ್ದು ಒಂದು ತಾಲೂಕಲ್ಲಿ ನಾವು 10,000 ವಿದ್ಯಾರ್ಥಿಗಳು, ಬೇಡ 5,000 ವಿದ್ಯಾರ್ಥಿಗಳಿಗೆ ನಾವು ಟ್ರೈನಿಂಗ್ ಕೊಟ್ವಿ ಅಂತ ಇಟ್ಕೊಳ್ಳೋಣ ರೀ. ಈ ಲೆಕ್ಕ ನೆನ್ಪಿಟ್ಕೊಂಡಿರಿ. ಯಾವ್ದೋ ಸಕ್ಸಸ್ಫುಲ್ ಇನ್ಸ್ಟಿಟ್ಯೂಷನ್ಸ್ ಇರ್ತವೆ, ಯಾವ್ದು ಇರುತ್ತೆ, ಎಲ್ಲಾ ಕಡೆ ಇದೇ ನಡೆಯೋದು. ಓಕೆ, ಪ್ರಾಫಿಟ್ ಇಲ್ಲ ಅಲ್ಲ, ಪ್ರಾಫಿಟ್ ಇರುತ್ತೆ. ಅದು ಖರ್ಚು ಯಾರು ಎಷ್ಟು ಮಾಡ್ತಾರೆ. ಕ್ವಾಲಿಟಿ ಎಜುಕೇಶನ್ ಕೊಟ್ರೆ ಖರ್ಚು ಜಾಸ್ತಿ ಆಗುತ್ತೆ, ಕ್ವಾಲಿಟಿ ಕೊಟ್ಟಿಲ್ಲ ಅಂದ್ರೆ ಖರ್ಚು ಕಮ್ಮಿ ಆಗುತ್ತೆ, ದುಡ್ಡು ಜಾಸ್ತಿ ಮಿಕ್ಸ್ಬೋದು. ಕರೆಕ್ಟ್ ಆಗಿ ಪ್ಲಾನ್ ಆಗಿ ಕ್ವಾಲಿಟಿ ಕೊಡುವಂತ ಒಂದು ಸಂದರ್ಭನ ಯೋಚನೆ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಹೇಳಿದೆ, ಒಂದು 3,000, ಓಕೆ, 1,000 ವಿದ್ಯಾರ್ಥಿಗಳು, 1,000 ಬೇಡ, ಒಂದು ತಾಲೂಕಲ್ಲಿ ಒಂದು 3,000 ವಿದ್ಯಾರ್ಥಿಗಳು ಆವ್ರೇಜ್. ಹೌದು, ಆವ್ರೇಜ್ ಒಂದು 3,000 ವಿದ್ಯಾರ್ಥಿಗಳು ತಗೊಳ್ಳೋಣ. ಓಕೆನಾ? ತಾಲೂಕವ್ರು ಎಷ್ಟು? ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ. ಯಾವ್ದಕ್ಕೆ? ಮೆಟೀರಿಯಲ್ಸ್ಗೆ ಯಾವ್ದಕ್ಕೂ ಒಂದು ಇನ್ವೆಸ್ಟ್ ಮಾಡಿರ್ತಾರೆ. ದಟ್ ಇಸ್ ಎ ಸೆಕ್ಯೂರಿಟಿ ಡಿಪಾಸಿಟ್. ಓಕೆನಾ? 10 ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ. ಈ ಆಪ್ಷನ್ ಕೊಳ್ಳೋದೇ ಬೇಡ ಅನ್ಕೊಂಡಿದೆ. ಆದ್ರೂ ಕೂಡ ಕೆಲವರೆಲ್ಲ ಹೇಳ್ತಾರೆ, ಇಲ್ಲ ಸರ್ ಕೊಡಿ ಸರ್, ಇನ್ನೂ ಸ್ವಲ್ಪ ಫಾಸ್ಟ್ ಆಗುತ್ತೆ. ಇನ್ನ ನಮ್ಮ ವರ್ಕ್ ಫ್ರಮ್ ಹೋಮ್ ಅವ್ರು ಹೇಳಿದ್ದಾರೆ, ಅವ್ರ ರಿಲೇಟಿವ್ಸ್ ಯಾರೋ ಹೇಳಿರ್ತಾರೆ, ಅವರೆಲ್ಲ ಹೇಳ್ತಾರೆ. ಓಕೆ, ಒಂದು 3,000 ವಿದ್ಯಾರ್ಥಿಗಳು ಕಲಿತಾರೆ. 3,000 ವಿದ್ಯಾರ್ಥಿಗಳು ಕಲಿತ್ರೆ 3,000 ರೂಪಾಯಿ ಫೀಸ್ ಬಂದ್ರೆ ಎಷ್ಟಾಯ್ತು ಅಲ್ಲಿಗೆ? 9 3 0 3 0 ಯೂನಿಟ್ 10 100,000 10,000 ಲ್ಯಾಕ್ 10 ಲ್ಯಾಕ್ 90 ಲಕ್ಷ ಬಿಸ್ನೆಸ್ ಆಗುತ್ತೆ ಒಂದು ವರ್ಷದಲ್ಲಿ. ಅದರಲ್ಲಿ 70% ಖರ್ಚಾಯ್ತು. ಹೇಳಿ ಅಲ್ಲ, 70% ಡೆಫಿನೆಟ್ ಆಗಿ ಖರ್ಚು ಮಾಡ್ತೀವಿ.
ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ಬಟ್ 70% ಅಲ್ಲಿ ವರ್ಕೌಟ್ ಮಾಡೋಂಥ ಎಬಿಲಿಟಿ ನಮ್ಗಿದೆ, ಅಷ್ಟು ಕಾರ್ಯಕ್ಷಮತೆ ನಮಗಿದೆ. ನಮ್ಮ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯ್ಸ್ಗೂ ದುರಾಸೆ ಇಲ್ಲ, ನಮಗೂ ದುರಾಸೆ ಇಲ್ಲ, ಮ್ಯಾನೇಜ್ಮೆಂಟ್ಗೂ ದುರಾಸೆ ಇಲ್ಲ, ನಮ್ಮ ಎಂಪ್ಲಾಯ್ಸ್ಗಳಿಗೂ ದುರಾಸೆ ಇಲ್ಲ. 70% ಹೋದ್ರೆ 30% ಎಷ್ಟು ಮಿಕ್ಕುತ್ತೆ? 30% ಆಫ್ 90 lakhs ಎಷ್ಟಾಗ್ಬೋದು? 27 lakhs ಬರ್ಬೋದಾ? ಚೆಕ್ ಮಾಡ್ಕೊಳ್ಳಿ ಯಾರಾದ್ರೂ ಕ್ಯಾಲ್ಕುಲೇಟರ್ ಇದ್ರೆ. 9 lakhs ಅಂದ್ರೆ 30%, 27 lakhs. 9 ಡಿವೈಡ್ ಬೈ 30% ಹಾಕ್ರಪ್ಪ ಯಾರಾದ್ರೂ ಒಬ್ರು ಕ್ವಿಕ್ ಆಗಿ. 90 lakhs ಡಿವೈಡ್ ಬೈ 90 lakhs ಇಂಟು 30% ಮಿಕ್ಕದು. 90 lakhs ಇಂಟು 30%. 90 ಇಂಟು 30 ಅಂತ 90 ಇಂಟು 30% ಹಾಕ್ರೋ, ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಎಷ್ಟಾಯ್ತಪ್ಪ? 27 lakhs. 27 lakhs ಪ್ರಾಫಿಟ್ ಬರುತ್ತೆ ತಾಲೂಕಲ್ಲಿ. ಇದರಲ್ಲಿ ಒಬ್ರು ತಾಲೂಕು ಅವ್ರಿಗಾರೆ, ಡಿಸ್ಟ್ರಿಕ್ಟ್ ಅವ್ರಿಗಾರೆ ಅಂತ. ತಾಲೂಕು ಅವ್ರಿಗೆ ಎಷ್ಟು ಬರುತ್ತೆ ಇದರಲ್ಲಿ? 20% ಬರುತ್ತೆ. ಎಷ್ಟು 20%? 27 lakhs ಅಲ್ಲಿ 20% ಎಷ್ಟ್ರಿ? 27 ಇಂಟು 20%, 5,40,000. ಓಕೆ, ಒಂದು ವರ್ಷಕ್ಕೆ ಒಂದು 5 ಲಕ್ಷ ರಿಟರ್ನ್ಸ್ ಬಂದೇ ಬರುತ್ತಾ? ಬರಂಗ್ ಕೆಲಸ ಮಾಡ್ಬೇಕು. ಅದಕ್ಕೆ ನಿಮ್ನ ತಾಲೂಕ್ ಪಾರ್ಟ್ನರ್ ಅಂತ ಹೇಳೋದು, ಅದಕ್ಕೆ ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯ್ಸ್ ಅಂತ ಹೇಳೋದು, ಅದಕ್ಕೆ ಎಂಪ್ಲಾಯ್ಸ್ ಅಂತ ಹೇಳೋದು, ಅದಕ್ಕೆ ಟ್ರೈನರ್ಸ್ ಅಂತ ಹೇಳೋದು. ಇಲ್ಲಿ ಬಂದೇ ಬರುತ್ತಾ? ಬಂದೇ ಬರ್ಬೇಕಂದ್ರೆ ಮಾಡ್ಬೇಕಾಗಿರೋ ಕೆಲಸ ಏನು? ವಿಷನ್ ಅದ್ಭುತವಾಗಿದ್ಯಾ ಫೌಂಡರ್ದು? ಸಪೋರ್ಟ್ ಮಾಡಕ್ಕೆ ಇಬ್ರು ಡೈರೆಕ್ಟರ್ ಸ್ಟ್ರಾಂಗ್ ಇದಾರಾ? ಕೋರ್ ಟೀಮ್ ಕ್ವಾಲಿಟಿ ಚೆನ್ನಾಗಿದ್ಯಾ? ನಮ್ಮ ಆಫೀಸ್ ಟೀಮ್ ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾರ? ಯಾವಾಗ್ಲೂ ಫೋನ್ ಆನ್ ಅಲ್ಲಿ ಇಟ್ಕೊಂಡಿರ್ತಾರ? ಅಪ್ಡೇಟ್ ತಗೊಂತಾರ? ಹಾಗೇನೆ ಟ್ರೈನರ್ಸ್ ಕರೆಕ್ಟ್ ಆಗಿ ಪಾಠ ಮಾಡ್ತಾರ? ಮಕ್ಳು ಕರೆಕ್ಟ್ ಆಗಿ ಹೇಳ್ಕೊಡ್ತಾರ? ವರ್ಕ್ ಫ್ರಮ್ ಹೋಮ್ ಅವರು ಸೋಂಬೇರಿತನ ಮಾಡಿದ್ರೆ ಕರೆಕ್ಟ್ ಆಗಿ ಅವ್ರು ಟಾಸ್ಕ್ ಮಾಡ್ತಾರ? ಇನ್ವೆಸ್ಟರ್ಸ್ ಆನ್ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರ? ಫೀಸ್ ಗಳು ಕರೆಕ್ಟ್ ಆಗಿ ಕಟ್ತಾರ? ಇದು ಎಲ್ಲಾ ಫ್ಯಾಕ್ಟರ್ಸ್ ಮೇಲೆ ಈ ಪ್ಲಾನ್ ಸಕ್ಸಸ್ ಆಗುತ್ತೆ ಫೇಲ್ಯೂರ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಕ್ಲಿಯರ್? ಈ ಎಲ್ಲಾ ಫ್ಯಾಕ್ಟರ್ಸ್ ನ ಪರ್ಫೆಕ್ಟ್ ಆಗಿ ಇಟ್ಕೊಳ್ಳೋ ಕೆಲಸನೇ ಆಸ್ ಎ ವಿಷನರಿ, ಆಸ್ ಎ ಸಿಇಒ, ಆಸ್ ಎ ಫೌಂಡರ್ ನನ್ನ ಜವಾಬ್ದಾರಿ. ಅದಕ್ಕೋಸ್ಕರ ನನ್ನ ಒಂದು ದಿನದಲ್ಲಿ 20 ಗಂಟೆಗಳ ಕಾಲ ಇದ್ರ ಮೇಲೆ ಇಟ್ಟಿರ್ತೀನಿ. ಅದು ಮಾತ್ರ ಅಲ್ಲ, ನನ್ನ ಇಬ್ರು ಡೈರೆಕ್ಟರ್ಸ್ ಇದ್ದಾರೆ, ಅವರು ಇದ್ರ ಮೇಲೆ ಸತತವಾಗಿ ವರ್ಕ್ ಮಾಡ್ತಾ ಇರ್ತಾರೆ. ನಮ್ದೊಂದು 20 ಜನ ಎಂಪ್ಲಾಯೀಸ್ ಇದ್ದಾರೆ, ಒಂದು 10 ಸಂಘ ಸಂಸ್ಥೆ ಇದೆ, ಆಧ್ಯಾತ್ಮಿಕ ಗುರುಗಳು ಇರ್ತವೆ, ಮತ್ತೆ ಇನ್ನು ಸಾಕಷ್ಟು ಜನ ರಿಸೋರ್ಸ್ ಪರ್ಸನ್ ಇದ್ದಾರೆ. ಬರೀ ದುಡ್ಡುಗೋಸ್ಕರನೆಲ್ಲ ಒಂದು ವಿಷಯನ ಸಕ್ಸಸ್ಫುಲ್ ಮಾಡಕ್ಕೆ ಅಂತಾನು ನನ್ನ ಜೊತೆ ಒಂದು ಟೀಮ್ ಇದೆ. ಅದೇ ರೀತಿ ಬರೀ ದುಡ್ಡುಗೋಸ್ಕರ ಇರೋರು ಇದ್ದಾರೆ, ಅವರು ಇರಬೇಕು, ಇವರು ಇರಬೇಕು. ಎಲ್ಲರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಕಂಪ್ಲೀಟ್ ಬಿಸ್ನೆಸ್ ಪ್ಲಾನ್, ಕಂಪ್ಲೀಟ್ ಕ್ಲಾರಿಟಿ ಇದ್ರಲ್ಲಿ ಕೊಟ್ಟಿದ್ದೀನಿ ಅನ್ಸುತ್ತೆ. ಇದು ಕೇಳಿ ಕೂಡ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ಬನ್ನಿ ನನ್ನ ಹತ್ರ ಕೂತ್ಕೊಳ್ಳಿ, ಆಫೀಸಲ್ಲಿ ಚರ್ಚೆ ಮಾಡಿ. ಸುಮ್ಮನೆ ಅರ್ಧ ಬರ್ಧ ಕಲ್ತ್ಕೊಂಡು ನಿಮ್ ಲೈಫ್ ಹಾಳು ಮಾಡ್ಕೊಂಬೇಡಿ, ನಮ್ಮ ಲೈಫ್ ಹಾಳು ಮಾಡಬೇಡಿ, ಕಮೆಂಟು ಸುಮ್ಮನೆ ಮಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಶ್ವ.